ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಜ ಗೋವಿಂದಮ್ನ 21ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ. ಸವಿತಾಜಿ, ತಾವು ಈ ಶ್ಲೋಕ ಹೇಳ್ಬಿಟ್ಟು ಇದರ ಅರ್ಥವನ್ನು ತಿಳಿಸ್ಕೊಡ್ತೀರಾ? ಅಮ್ಮ ಯಾರಾದ್ರೂ ಮೊದ್ಲು ಹೇಳಿ ಅಂತ ಅಂತೀರಾ? ಆಮೇಲೆ ಮಾಡ್ತೀನಿ. ಆಯ್ತು. ಮಂಗಳಾಜಿ, ನೀವು ಸ್ಟಾರ್ಟ್ ಮಾಡ್ತೀರಾ? ನಮಸ್ಕಾರ. ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೆ ಶಾಹಿ ಮುರಾರೆ. ಪಾವಿನ ಶಾಹಿ ನಮ್ಮದು ಪಾಹಿ ಮುರಾರೆ. ಮತ್ತೆ ಮತ್ತೆ ಜನನ, ಮತ್ತೆ ಮತ್ತೆ ಸಾವು ಮತ್ತು ತಾಯಿಯ ಗರ್ಭದಲ್ಲಿ ಪದೇ ಪದೇ ಮಲಗುವುದು. ಈ ಸಂಸಾರದ ವ್ಯವಹಾರ ವಿಸ್ತಾರವಾಗಿದೆ ಮತ್ತು ದಾಟಲು ಕಷ್ಟ. ಮುರನ ವಿಧ್ವಂಸಕನೇ ಕೃಷ್ಣ, ನಿನ್ನ ಅನುಗ್ರಹದಿಂದ ನನ್ನನ್ನು ರಕ್ಷಿಸು. ಅಂದ್ರೆ ಮತ್ತೆ ಮತ್ತೆ ನಾವು ಹುಟ್ಟಿ ಬರ್ತಾ ಇರ್ತೀವಿ ತಾಯಿ ಗರ್ಭದಲ್ಲಿ. ಅಂದ್ರೆ ನಮ್ಮ ಕರ್ಮಾನುಸಾರ ಮತ್ತೆ ನಾವು ನಮ್ಮ ಒಂದು ಏನಿದೆಯೋ ಅದು ನಮ್ಮ ಒಂದು ಪ್ರಾರಬ್ಧ ಕರ್ಮ ಏನಿದೆಯೋ ನಾವು ಮತ್ತೆ ಹುಟ್ಟಿ ಬರ್ತೀವಿ. ಅದು ನಮ್ಗೆ ಪ್ರಾರಬ್ಧ ಕರ್ಮ ಇಲ್ಲ ಅಂತಂದ್ರೆ ಮತ್ತೆ ನಮ್ಗೆ ಪುನರ್ಜನ್ಮ ಇಲ್ಲ. ನನ್ಗೆ ಮತ್ತೆ ಹುಟ್ಟಿ ಬರೋದಕ್ಕೆ ಅವಕಾಶ ಮಾಡ್ಕೊಡೋ ಬೇಡಪ್ಪ ಅಂತ ಕೃಷ್ಣನ್ ಕೇಳ್ಕೊತಾ ಇದ್ದೀನಿ, ನನ್ನನ್ನ ರಕ್ಷಿಸು ಅಂತ ಕೇಳ್ತೀನಿ. ಕರೆಕ್ಟ್ ಅಮ್ಮ? ಬೇರೆ ಏನಾದ್ರೂ ಹೇಳ್ಬೇಕು ಅಂತ ಇದ್ದೀರಾ? ಆಗ್ಲಿ, ಎಲ್ಲ ತಿಳ್ಕೊಳ್ಳೋಣ. ಚೆನ್ನಾಗೇ ಹೇಳಿದ್ದೀರಾ, ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ. ಸರ್ ಟಾಕ್ ಕೇಳಿದ್ಮೇಲೆ ಸಂಪೂರ್ಣವಾಗಿ ನಮ್ಗೆ ಡೀಟೈಲ್ ಆಗಿ ತಿಳಿದು ಬರುತ್ತೆ. ಓಕೆ, ನಮಸ್ಕಾರ. ಧನ್ಯವಾದಗಳು ಮಂಗಳಾಜಿ. ಪ್ರಿಯಾಂಕಾ ಅಜ್ಜಿ, ಪ್ರಿಯಾಂಕಾಜಿ ಇದ್ದೀರಾ? ಸರಿ, ಅವರು ಏನೋ ಕಾಣಿಸ್ತಾ ಇಲ್ಲ. ಸವಿತಾಜಿ, ಇವಾಗ ನೀವು ಹೇಳ್ಬೋದಲ್ಲ? ಹಾ ಅಮ್ಮ, ಎಲ್ಲರಿಗೂ ನಮಸ್ಕಾರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಮತ್ತೆ ಮತ್ತೆ ಜನನ, ಮತ್ತೆ ಮತ್ತೆ ಸಾವು ಮತ್ತು ತಾಯಿಯ ಗರ್ಭದಲ್ಲಿ ಪದೇ ಪದೇ ಮಲಗುವುದು. ಈ ಸಂಸಾರದ ವ್ಯವಹಾರ ವಿಸ್ತಾರವಾಗಿದೆ ಮತ್ತು ದಾಟಲು ಕಷ್ಟ. ಮುರನ ವಿಧ್ವಂಸಕನೇ ಕೃಷ್ಣ, ನಿನ್ನ ಅನುಗ್ರಹದಿಂದ ನನ್ನನ್ನು ರಕ್ಷಿಸು. ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಈ ಶ್ಲೋಕದಲ್ಲಿ ಪದೇ ಪದೇ ಶಂಕರಾಚಾರ್ಯರು ನಮಗೆ ಎಚ್ಚರಿಸ್ತಾ ಇದ್ದಾರೆ. ಈ ಭಜಗೋವಿಂದಂ ಸರಣಿ ಎಲ್ಲಾ ಶ್ಲೋಕದಲ್ಲೂ ಒಂದೊಂದು ರೀತಿಯಲ್ಲಿ ಮತ್ತೆ ನೀನು ಹುಟ್ಟಿ ಬರೋದು ಅಂತ ಅಂದ್ರೆ ಪ್ರತಿ ಸಲ ನಾವು ಮಲಗಿ ಎದ್ದಾಗ್ಲೂನು ಪ್ರತಿಯೊಂದು ಹೊಸ ಹುಟ್ಟು, ಹೊಸ ಸಾವು ಆಗ್ತಾನೆ ಇರುತ್ತೆ ದಿನಾಗ್ಲೂನು. ಅದೇ ಒಂದ್ ರೀತಿಯಲ್ಲಿ, ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ ನಮಗೆ, ನಾವು ಆ ಸತ್ ಮೇಲೆ ನಾವ್ ವಾಪಸ್ ಬರ್ತೀವ ಅದ್ ಯಾರು ಕೇಳಿಲ್ಲ ನಾವು. ಆದ್ರೆ ಇಲ್ಲಿ ನಾವು ಈ ಜೀವನದಲ್ಲಿ ನಾವು ನೋಡಿದಾಗ ಪ್ರತಿಯೊಂದು ನಾವು ಹೊಸ ಚಿಂತನೆ, ಹೊಸ ಯೋಚನೆ ಮಾಡಿದಾಗ ಒಂದು ಹೊಸ ಹುಟ್ಟು ಇದ್ದಂಗೆ.
ನಾವ್ ಯಾವಾಗ ಹಳೇದನ್ನ ನಾವು ಬಿಟ್ಟು ಮತ್ತೆ ಒಂದ್ ಹೊಸ ಹೆಜ್ಜೆ ಇಟ್ಟು ನಾವ್ ಮುಂದಕ್ಕೆ ಹೋಗ್ತೀವೋ ಅದು ನಮ್ಮ ಬೆಳವಣಿಗೆ. ನಮ್ಮನ್ನ ನಾವು ಹೆಂಗೆ ಒಂದ್ ಅರಿವಿನ ಗುರು ಇದ್ದಾಗ ನಾವು ಅದನ್ನ ದಾಟೋದು ಸುಲಭ ಆಗತ್ತೆ ಅನ್ನೋದು ಒಂದ್ ವಿಷಯ. ಇದ್ರಲ್ಲಿ ಅವಾಗ ಪ್ರತಿಯೊಂದ್ ಸಲನೂ ನಮ್ಗೆ ಪುನರ್ಜನ್ಮ ಇದ್ದಂಗೆ. ಇವಾಗ ಹುಟ್ಟಿದಾಗ ಮಕ್ಳು ಚಿಕ್ಕವ್ರು ಇರ್ತಾರೆ, ಆಮೇಲೆ ಬೆಳಿತಾ ಬೆಳಿತಾ ದೊಡ್ಡವರಾಗ್ತಾರೆ. ಅದು ಒಂದ್ ಹಂತ, ಅಂದ್ರೆ ಬೆಳವಣಿಗೆಯಲ್ಲಿ ನಾವು ನೋಡೋವಂಥದ್ದು. ಆದ್ರೆ ಬುದ್ಧಿಯಲ್ಲೂ ನಾವು ಜ್ಞಾನದಲ್ಲೂ ಅದೇ ರೀತಿ ನಮಗೆ ಗುರುಗಳು ಸಿಕ್ಕಿದಾಗ ಅಥವಾ ನಮಗೆ ಅರಿವು ಅದನ್ನ ತೋರ್ಸೋ ಅಂತವ್ರು ನಮಗೆ ಸಿಕ್ಕಿದಾಗ ನಾವು ಹೆಂಗೆ ಇವಾಗ ಒಂದ್ ಕ್ಲಾಸಿಂದ ಮತ್ತೊಂದ್ ಕ್ಲಾಸ್ಗೆ ಹೋದಾಗ ಅವರು ಇನ್ನೊಂದ್ ಸ್ವಲ್ಪ ಅವ್ರ ಬುದ್ಧಿಯಲ್ಲಿ ಇದ್ರಲ್ಲಿ ಎಲ್ಲಾದ್ರಲ್ಲೂ ಅವ್ರ ವಿಸ್ತರಣೆ ಆಗ್ತಾ ಹೋಗುತ್ತೆ. ಅದೇ ತರ ಇದು ಹುಟ್ಟು ಸಾವು ಪುನಃ ಅಂದ್ರೆ ಪ್ರತಿ ಸಲನೂ ನಾವ್ ಮಾಡೋ ತಪ್ಪನ್ನ ಮತ್ತೆ ಮಾಡದೆ ಮತ್ತೆ ನಮ್ ದಾರಿ ವಿಸ್ತಾರವಾಗಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸವಿತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಧನ್ಯವಾದಮ್ಮ. ಹೋಗಿ ಬಂದವರಿಲ್ಲ, ಮತ್ತೆ ಸುದ್ದಿ ತಂದವರು ಇಲ್ಲ. ನಾವು ಇರುವ ಬದುಕಿನಲ್ಲೇ ಎಲ್ಲವನ್ನು ಕಂಡ್ಕೊಳ್ಬೇಕು. ಖಂಡಿತ ಅಮ್ಮ. ಇದು ಬಹಳ ಒಂದು ಸಂತೋಷ. ಇದ್ರಲ್ಲಿ ಹೌದು, ಈ ಶ್ಲೋಕದಲ್ಲಿ ಇದು ಅರ್ಥ ಆಯ್ತು. ನಳಿನಿಜಿ, ಹರಿ ಓಂ, ಇದ್ದೀರಾ? ಪ್ರಿಯಾಂಕಾಜಿ, ಹರಿ ಓಂ ಅಮ್ಮ. ನೀವು ಹೇಳ್ತೀರಾ? ಹಾ ಅಮ್ಮ, ಹೇಳ್ತೀನಿ. ಹರಿ ಓಂ ಲಕ್ಷ್ಮೀಜಿ. ಆಯ್ತು, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಮತ್ತೆ ಮತ್ತೆ ಜನನ, ಮತ್ತೆ ಮತ್ತೆ ಸಾವು. ಈಗ ನನಗೆ ಅರಿವು ಬಂದಾಗಿಂದಾನು ಈ ಜನನ ಅಂದ್ರೆ ಅಲ್ಲಿ ಈ ಪ್ರಪಂಚಕ್ಕೆ, ಭೂಮಿಗೆ ಯಾವುದೋ ಒಂದು ಏನೊಂದು ಹೊಸದಾಗಿ ಜೀವ ಜನನ ಆಗಿದೆ. ಆಮೇಲೆ ಇನ್ನು ಕೆಲವೊಂದ್ಸಲ ಅಂದ್ರೆ ಈಗ ಜನನದ ಬಗ್ಗೆ ನನ್ನ ಅರಿವು ಬಂದಾಗಿಂದ, ನನ್ನ ತಿಳುವಳಿಕೆ ಬಂದಾಗಿಂದ ಅದು ತಿಳ್ಕೊಂಡಿರೋದು. ಮತ್ತೆ ಮತ್ತೆ ಸಾವು. ಈಗ ಸಾವು ಅಂದ್ರೆ ಅದೇ ಮತ್ತೆ ಅದು ಒಂದು ಸಲ ಹೋಯ್ತು ಅಂದ್ರೆ ಮತ್ತೆ ಅದು ಸಿಗಲ್ಲ. ಈ ಶರೀರ ಅಥವಾ ಏನೇ ಬೇರೆ ಜೀವ ಇರುವಂತದ್ದು. ತಾಯಿ ಗರ್ಭದಲ್ಲಿ ಪದೇ ಪದೇ ಮಲಗುವುದು ಅಂದ್ರೆ ಮತ್ತೆ ಈಗ ನಾವು ಕೆಲವೊಂದ್ಸಲ ನಾನ್ ಕೇಳಿದ್ದು ಅಂದ್ರೆ ಅದೇ ಮತ್ತೆ ಮನುಷ್ಯ ಜನ್ಮ, ಪುನರ್ಜನ್ಮ, ಹೀಗೆ ತಾಯಿ ಗರ್ಭದಲ್ಲಿ ಮತ್ತೆ ಮತ್ತೆ ನಾವು ಮಲಗೋದು. ಇದ್ರ ಬಗ್ಗೆ ಇಲ್ಲಿ ತಾಯಿ ಗರ್ಭದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಈಗ ಜನನ, ಸಾವು, ಮತ್ತೆ ತಾಯಿ ಗರ್ಭದಲ್ಲಿ ಮತ್ತೆ ಮತ್ತೆ ಮಲಗೋದು, ಇದು ಎಲ್ಲಾ ದಿನನಿತ್ಯ ಚಟುವಟಿಕೆಯಲ್ಲಿ ನೋಡ್ತಾ ಇರೋದು, ಅದ್ರನ್ನ ಅರಿವನ್ನ ತಗೊಳ್ತಾ ಇರೋದು, ಅದ್ರ ಬಗ್ಗೆ ತಿಳ್ಕೊಳ್ತಾ ಇರೋದು, ಅದ್ರ ಎಲ್ಲಾ ಚಟುವಟಿಕೆಗಳು, ಅದ್ರ ಬಗ್ಗೆ ಜ್ಞಾನವನ್ನು ತಗೊಳ್ತಾ ಇರೋದು. ಈ ಸಂಸಾರ ವ್ಯವಹಾರ ವಿಸ್ತಾರ ಅಂದ್ರೆ ಇದು
ವಿಸ್ತಾರವಾಗಿದೆ. ಇದನ್ನ ದಾಟೋದು ಕಷ್ಟ. ಅದೇ ಅವಾಗ್ಲೇ ಹೇಳ್ದಂಗೆ ಈ ಜನನ, ಸಾವು, ಮತ್ತೆ ಮತ್ತೆ ತಾಯಿ ಗರ್ಭದಲ್ಲಿ ಮಲ್ಗೋದು, ಹಿಂಗೆ ಇದು ವಿಸ್ತಾರ ಆಗುತ್ತೆ. ಆ ಇದನ್ನ ದಾಟೋದು ಕಷ್ಟ. ಇದೆಲ್ಲ ಅರಿವಿಗೆ ಬಂದಿದೆ. ಮುರಾರಿ ಕೃಷ್ಣನೇ, ನನಗೆ ಇದರಿಂದ ರಕ್ಷಣೆಯನ್ನ ಕೊಡು. ಇದನ್ನ ಹೆಂಗೆ ನಾನು ಇದರಿಂದ ಈ ಈ ರೀತಿ ಎಲ್ಲ ಬಂಧನದಿಂದ ಹೆಂಗೆ ನಾನು ಮುಕ್ತ ಆಗೋದು, ನನಗೆ ಅನುಗ್ರಹ, ನನಗೆ ಅರಿವು, ಜ್ಞಾನನ ಕೊಡು. ಇದರಿಂದ ನನ್ನ ರಕ್ಷಣೆಯನ್ನ ನಾನು ಹೇಗ್ ಮಾಡ್ಕೊಳ್ಳೋದು, ಇಂಥ ಒಂದು ಜ್ಞಾನವನ್ನ ಕೊಡು. ಇದರಿಂದ ನನ್ನನ್ನ ರಕ್ಷಿಸು ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ ಅನಿಸ್ತಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಲಕ್ಷ್ಮೀಜಿ ಇದ್ದೀರಾ? ಹಾ ಅಮ್ಮ ಇದೇನ್ರಿ. ಹರಿ ಓಂ. ಹರಿ ಓಂ ಅಮ್ಮ. ಹರಿ ಓಂ ರೀ. ಈ ಶ್ಲೋಕವನ್ನ ಹೇಳ್ಬಿಟ್ಟು ಅದರ ಅರ್ಥವನ್ನು ತಿಳಿಸ್ಕೊಡಿ. ಹಾ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ನನಗ್ ತಿಳಿದ ಮಟ್ಟಿಗೆ ಇಲ್ಲೇ ಆತ್ಮಕ್ ಮುಕ್ತಿ ಸಿಗ್ಬೇಕಂತಂದ್ ಹೇಳ್ತಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದಾರ ಅಂತಂದ್ ಹೇಳಿ ಅನ್ನಿಸ್ತಮ್ಮ. ಇವಾಗ ನಾವು ನೋಡ್ತಿದ್ದಂಗ ನಮ್ ಕಣ್ಣೆದ್ರಿಗೆ ನಾವ್ ಈಗ ಸತ್ತು ಹೋದವ್ರು ಏನಾಗ್ಯಾರೋ ಏನೋ ಗೊತ್ತಿಲ್ಲ. ಆದ್ರೆ ನಾವ್ ಇರೋದ್ರೊಳಗ ಏನು ನಮ್ಮೊಳಗಿರೋ ಶಕ್ತಿ ಏನು, ನಾವ್ ಏನ್ ಮಾಡ್ತಾ ಇದೇವಿ, ನಾವ್ ಮುಂದ್ ಏನ್ ಮಾಡ್ಬೇಕು, ಎದ್ರ ಸಲುವಾಗಿ ಬದುಕ್ಬೇಕಂತಂದ್ ಹೇಳಿ ಕಲ್ತ್ವಿ ಅಂತಂದ್ ಹೇಳಿದ್ರ ನಮ್ದ ಶರೀರಕ್ ಮುಕ್ತಿ ಸಿಗ್ತೈತಿ, ಆತ್ಮಕ್ ಮುಕ್ತಿ ಸಿಗ್ತೈತಿ ಅಂತ ಹೇಳಿ ನಾನ್ ಹಂಗ ಅನ್ಕೊಂಡೆ ಅಮ್ಮ. ಈಗ ಫಾರ್ ಎಕ್ಸಾಂಪಲ್ ನಾವು ಹೊರಗಡೆ ನೋಡ್ತಿರ್ತೇವಲ್ರಿ, ಹೆಚ್ಚಾಗಿ ನನಗ್ ತಿಳಿದ ಮಟ್ಟಿಗೆ ಬೆಳಗ್ಗಿಂದ ಸಂಜೆವರೆಗೂ ಈಗ ನಮ್ ಮನೆಯಲ್ಲೇ ನೋಡ್ತಿದ್ರ ಬೆಳಗ್ಗಿಂದ ಸಂಜೆವರೆಗೂ ಆಫೀಸ್ ಹೋಗ್ತಾರ, ಬರ್ತಾರ, ಊಟ ಮಾಡ್ತಾರ, ಮಲಗ್ತಾರ. ಮತ್ ಬೆಳಗ್ಗೆ ಆಕತಿ ಆಫೀಸ್ಗೆ ಹೋಗ್ತಾರ, ಬರ್ತಾರ, ಊಟ ಮಾಡ್ತಾರ, ಮಲಗ್ತಾರ. ಬರೀ ಇದ್ರೊಳಗ ಇರೋದ್ರ ಬದ್ಲು ಒಂದ್ ಸ್ವಲ್ಪ ಆಧ್ಯಾತ್ಮದ ಲೈನ್ ಒಳಗಿದ್ರ ದೇಹ ಅಂದ್ರೇನು, ಯಾಕ್ ನಡೀತಾ ಐತಿ, ಏನ್ ಸಂಸಾರ ಅಂದ್ರೆ ಏನು, ಮುಂದ ಒಂದ್ ಆಧ್ಯಾತ್ಮದ ಲೈನ್ ಒಳಗಿರೋರ್ಗೆ ಈಗ ಒಂದ್ ಅರಿವು ಬರ್ತೈತಿ ಅಮ್ಮ, ಆತ್ಮದ ಶಕ್ತಿ ಎಷ್ಟೈತಿ ಅಂತಂದ್ ಹೇಳಿ ನಾವು ತಿಳ್ಕೊಂತ ಹೋದ್ರ. ನಮ್ಮ ಅಜ್ಜಿಯರೆಲ್ಲ ಹೇಳ್ತಿದ್ರಲ್ರಿ, ಯಾವಾಗ್ ನನ್ನ ಆತ್ಮಕ್ಕ ಮುಕ್ತಿ ಸಿಗ್ತೈತೋ ಏನೋ ಅಂತಿದ್ರಲ್ಲ, ನಾವು ಆತರ ಪಡಿಬೋದು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಏನೋ ಒಂದ್ ಶಕ್ತಿ ಐತಲ್ಲ, ಅದ್ರ ಶಕ್ತಿ ಏನು ಅಂತಂದ್ ಹೇಳಿ ಅರ್ಥಕೊಳ್ಳೋದು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತು ಅಮ್ಮ. ಥ್ಯಾಂಕ್ ಯು ರೀ. ಅದೇ ನಾವು ಹ್ಞೂನ್ರಿ. ಧನ್ಯವಾದಗಳು ಲಕ್ಷ್ಮೀಜಿ. ಲಕ್ಷ್ಮಿ ಅಮ್ಮ, ನಾನು ಒಂದೆರಡು ಪ್ರಶ್ನೆ ಕೇಳ್ಬೋದಾ ತಮ್ಮ ಹೇಳಿದ್ರಲ್ಲಿ? ಹ್ಞೂನ್ರಿ. ಈಗ ನೀವು ಹೇಳಿದ್ರಿ, ಒಂದು ವಾಕ್ಯ ಉಪಯೋಗ ಮಾಡಿದ್ರಿ, ನನ್ನ ಆತ್ಮಕ್ಕೆ ಮುಕ್ತಿ ಸಿಗ್ಬೇಕು ಅಂತ. ಹಾ. ಅಂದ್ರೆ ಯಾರೋ ನಾನು ಹಾ. ಏನೋ ಒಂದು ಆತ್ಮ ಅಂತ ಹಾ. ಹೇಳಿದೆ ಅಲ್ವಾ ಅಲ್ಲಿ ಆ ವಾಕ್ಯದಲ್ಲಿ? ಹಾ ಹೌದ್ರಿ. ಯಾಕಂದ್ರೆ ನೀವ್ ಹೇಳ್ತಾ ಇದ್ದೀರಾ ತಾನೆ? ಹಾ ಹೌದ್ರಿ. ಆ ಹಾ ಹೇಳ್ತಾ ಇರೋ ನೀವು ಬೇರೆ, ಆತ್ಮ ಬೇರೆ ಅಲ್ವಾ? ಹೌದು. ಹ್ಞೂನ್ರಿ. ಹೌದು. ಯಾಕಂದ್ರೆ ನನ್ನ ಆತ್ಮಕ್ಕೆ ಮುಕ್ತಿ ಸಿಗ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರಾ, ಹೌದಾ? ಹ್ಞೂನ್ರಿ. ಹಾಗಾದ್ರೆ ಈ ಹೇಳ್ತಾ ಇರೋ ನೀವ್ಯಾರು, ಈ ಆತ್ಮ ಯಾವುದು? ಅಂದ್ರ ನಾನು ಈಗ ಶರೀರದ ರೂಪದೊಳಗ್ ಹೇಳ್ದೇರಿ. ಈಗ ಹೆಚ್ಚಾಗಿ ಈಗ ನಂದು ಶರೀರ ಬೇರೆ, ಮತ್ತೊಬ್ರ ಶರೀರ ಬೇರೆ, ಆತರ ಆ ಅರ್ಥದೊಳಗ್ ನನಗ್ ಹಂಗ ಅನ್ನಿಸ್ತು. ಹಾಗಾದ್ರೆ ನಾನು ಶರೀರ ಅನ್ನೋ ಭಾವನೆಯಲ್ಲಿ ನೀವು ಮಾತಾಡಿದ್ರಿ ಅಲ್ವಾ? ಹ್ಞೂನ್ರಿ. ಹಾಗಾದ್ರೆ ನಿಮ್ ಹೌದು. ಶರೀರ ಮಾತಾಡ್ತಾ ನೀವು ಮಾತಾಡಿದ್ರ? ಹೌದ್ರಿ. ಹ್ಮ್. ಅಲ್ಲ, ಯಾರು ಮಾತಾಡಿದ್ದೀಗ? ಹೌದು, ನಾನ ಮಾತಾಡಿದ್ರಿ. ನೀವ್ಯಾರು?
ಹಾ ಒಂದ್ ಚೈತನ್ಯ ಆತ್ಮ ರೀ. ಹಾಗಾದ್ರೆ ಆತ್ಮಕ್ಕೆ ಮುಕ್ತಿ ಸಿಗ್ಬೇಕು ಅಂತ ಹೇಳಿದಾಗ ನೀವೇನ್ ಹೇಳ್ತಾ ಇದ್ದೀರಾ? ನನಗೆ ಮುಕ್ತಿ ಸಿಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ಹ್ಞೂನ್ರಿ ಹೌದು. ಓಕೆ, ಈಗ ಹಾಗಾದ್ರೆ ನೀವು ಆತ್ಮ ಅಂತ ಈಗ ಹೇಳಿದ್ರಿ, ಹೌದಾ? ಹ್ಞೂನ್ರಿ. ಓಕೆ, ನಿಮಗೆ ಬಂಧನ ಎಲ್ಲಿದೆ? ಎಲ್ಲಿ ನಿಮ್ಮನ್ನ ಕಟ್ಟಾಕಿರೋದು? ಯಾಕಂದ್ರೆ ನೀವೇ ತಾನೇ ಕೇಳ್ತಾ ಇರೋದು ನನಗೆ ಮುಕ್ತಿ ಬೇಕು ಅಂತ. ಹೌದ್ರಿ. ಎಲ್ಲಿದೆ ನಿಮ್ಗೆ ಬಂಧನ? ನಾವು ಏನು ಅನ್ನೋದ್ ಪೂರಾ ಅರ್ತ್ಕೊಂಡಿಲ್ಲಲ್ರಿ, ಅದ್ರೊಳಗ್ ಸಿಕ್ಕೊಂಡೇವಿ ಅಂತ ಹೇಳ್ರಿ. ಈಗ ಈಗ ನಾವು ಅಂತ ಕಥೆ ಹೇಳಿದಾಗ ಎಷ್ಟು ಜನ ಇದ್ದೀರಾ? ಹೌದು. ಹೌದ್ರಿ. ಅಲ್ಲ, ಎಷ್ಟು ಜನ ಇದ್ದೀರಾ? ಈಗ ನಾವು ಇಲ್ಲ ನಾನು ನಾನು ನಾವು ಬಂಧನದಲ್ಲಿದ್ದೀವಿ ಅಂತಂದ್ರೆ ಎಷ್ಟು ಜನ ಇದ್ದೀರಾ ಬಂಧನದಲ್ಲಿ? ಹೌದು. ಹ್ಞೂನ್ರಿ. ಎಷ್ಟು ಜನ ಇದ್ದೀರಾ ಹೇಳಿ? ಇಲ್ಲ ನಾನು ರೀ, ಕರೆ ಹಾ, ನಾನ್ ಹೇಳ್ತಿರೋದ್ರಿಂದ ನಾನು ರೀ. ನೀವು ಬಂಧನದಲ್ಲಿದ್ದೀರಾ? ಎಲ್ಲಿ ನಿಮ್ಮನ್ನ ಕಟ್ಟಾಕಿದ್ದಾರೆ? ಯಾರು ಕಟ್ಟಾಕಿದ್ದಾರೆ? ಹಂಗಲ್ಲ, ಇದು ಈ ದುನಿಯಾದೊಳಗ ಅದೇವಿ ಅಂತೇಳಿ ಅಂದಾದ್ಮೇಲೆ ಎಲ್ಲಾ ರೊಟೀನ್ ನಡೀತಿರ್ತೈತಿ. ಈಗ ಪೂರಾ ಒಂದ್ ಇದ್ರೊಳಗ ಬರೇ ಏನು ಅನ್ನೋದ್ರ ಬಗ್ಗೆ ಇದು ಶಕ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇಡೀ ದಿನ ಕುತ್ಕೊಂಡು ಅಭ್ಯಾಸ ಮಾಡಕ್ ಆಗಲ್ಲ. ಆ ಅರ್ಥದೊಳಗ ಹೇಳ್ದೇರಿ ನಾನು. ಈಗ ನೀವು ಆತ್ಮ ಅಂತ ಒಪ್ಕೊಂಡ್ರಿ, ಹೌದಾ? ಹೌದು. ಏನ್ ಹಂಗಂದ್ರೆ? ಕೈಯ, ಕಣ್ಣ, ಮೂಗ, ಬಾಯ, ಹಲ್ಲ, ತಲೆನ, ಕೂದ್ಲ, ಏನ್ ಹಂಗಂದ್ರೆ ಆತ್ಮ ಅಂತಂದ್ರೆ? ಇದು ಶರೀರ ಏನೂ ಅಲ್ಲ. ನನಗನ್ಸಿದ ಮಟ್ಟಿಗೆ ಇದು ಶರೀರ ಏನೂ ಅಲ್ಲ. ಏನೋ ಒಂದ್ ಒಳಗಡೆ ಶಕ್ತಿ ಐತಲ್ರಿ, ಅದು ಈಗ ನಾನ್ ಮಾತಾಡ್ತಿರ್ಬೇಕಾದ್ರೆ, ನಾನ್ ನೋಡ್ತಿರ್ಬೇಕಾದ್ರೆ, ನಾನ್ ನಡೀತಿರ್ಬೇಕಾದ್ರೆ ಏನೋ ನನ್ನೊಳಗೊಂದ್ ಎನರ್ಜಿ ಐತಲ್ಲ, ಅದು ಆತ್ಮ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತದ್ರಿ. ಅದೇ ನೀವು ಅಂತಾನೂ ಹೇಳ್ತಾ ಇದ್ದೀರಾ, ಹೌದಾ? ಹೌದು. ಇವಾಗ ಆ ಶಕ್ತಿಗೆ ಬಂಧನ ಎಲ್ಲಿದೆ? ಆ ಶಕ್ತಿನ ಎಲ್ಲಿ ಕಟ್ಟಾಕಿರೋದು? ಯಾರು ಕಟ್ಟಾಕಿರೋದು? ಆ ಶಕ್ತಿಗ್ ಬಂಧನ ಇಲ್ರಿ. ಮತ್ತೆ ಯಾರಿಗೆ ಬಂಧನ ಇರೋದು? ಮತ್ತೆ ಯಾರು ಮತ್ತೆ ಮುಕ್ತಿ ಬೇಕು ಅಂತ ಕೇಳ್ತಾ ಇರೋರು ಯಾರು ಅವರು? ಹೌದು. ಅಲ್ಲ, ನೀವೇ ಕೇಳ್ತಾ ಇರೋದು, ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಯಾರು ಕೇಳ್ತಾ ಇರೋದು ಅಂತ. ಯಾರಾಗಾರೆ ಕೇಳ್ತಾ ಇರೋದು ಮುಕ್ತಿ ಬೇಕು ಅಂತ? ಗೊತ್ತಾಗ್ಲಿಲ್ಲ. ಈಗ ನೀವ್ ಯಾರು ಅಂತ ಒಪ್ಕೊಂಡ್ರಿ? ಒಂದ್ ಚೈತನ್ಯ ಆತ್ಮ ರೀ. ಇವಾಗ ಅದನ್ನೆಲ್ಲಾದ್ರೂ ಕಟ್ಟಾಕಿರೋದು ನಿಮ್ಗೆ ಅನುಭವಕ್ಕೆ ಬರ್ತಾ ಇದೆಯಾ? ಇಲ್ಲ ರೀ, ಇಲ್ಲ. ಕಟ್ಟಾಕಿಲ್ಲ ಅಂದ್ಮೇಲಿಂದ ಎಲ್ಲಿಂದ ಮುಕ್ತಿ ಮತ್ತೆ? ಏನಾದ್ರೂ ಕಟ್ಟಾಕಿದ್ರೆ ತಾನೇ ಮುಕ್ತಿ ಅನ್ನೋದು. ಹೌದು. ಎಲ್ಲಿ ಮತ್ತೆ ಕಟ್ಟಾಕಿರೋದು? ಈಗ ಆ ವಾಕ್ಯ ಸರಿನಾ ಹಾಗಾದ್ರೆ? ಆತ್ಮಕ್ಕೆ ಇಲ್ಲ ಮುಕ್ತಿ ಸಿಗ್ಬೇಕು ಅನ್ನೋದು? ಇಲ್ಲ ರೀ.
ಏನ್ ಇರ್ಬೋದು ಹಾಗಾದ್ರೆ? ಯಾರಿಗ್ ಮುಕ್ತಿ ಹಾಗಾದ್ರೆ? ಮುಕ್ತಿ ಅಂತ ಏನ್ ಹಾಗಾದ್ರೆ? ಏನ್ ಹೇಳ್ತಾ ಇದ್ರಿ ಇಲ್ಲಿ ಶಂಕರಾಚಾರ್ಯರು? ಯಾರಿಗೆ ಮತ್ತೆ ಮತ್ತೆ ಜನನ ಆಗ್ತಾ ಇರೋದು? ಇಲ್ಲ ಸಾರಿ ರೀ, ಕಂಟಿನ್ಯೂ ಮಾಡ್ರಿ ಕ್ಲಾಸ್, ಗೊತ್ತಾಗ್ಲಿಲ್ಲ. ಆಗ್ಲಿ, ಪುನಃ ಬರೋಣ ಪ್ರಶ್ನೆಗೆ, ಕೇಳಿಸ್ಕೊಳ್ಳಿ. ಸಾರಿ ಏನು ಬೇಡ ಲಕ್ಷ್ಮೀಜಿ, ತಿಳ್ಕೊಳ್ಳೋಣ. ನಾವು ಗೊತ್ತಿಲ್ಲದೆ ಇರೋದನ್ನ ಕೇಳಿ ತಿಳ್ಕೊಳ್ಳೋಣ ಅಲ್ವಾ? ನೆಕ್ಸ್ಟ್ ಕೇಳ್ಬೋದಾ ಸರ್? ಅಮ್ಮ, ನಳಿನಿಜಿ ಇದ್ದೀರಾ? ಅವ್ರೇನ್ ಆನ್ ಮಾಡ್ಬಿಟ್ಟು ಹೊರಟೋಗಿದಾರ? ನಳಿನಿಜಿ ಇದ್ದೀರಾ? ಹರಿ ಓಂ. ಹರಿ ಓಂ. ಹೇಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀವಿ. ನೀವು? ಬೆನ್ನು ನೋವಿದೆ, ಆದ್ರೂ ಬಂದು ಕೂತ್ಕೊಂಡಿದೀನಿ ಇವತ್ತು. ಇವತ್ತು ಬಂದೆ. ಇವತ್ತು ಎಂತ ಶ್ಲೋಕ ಬಂದಿದೆ ನೋಡಿ ಇದು. ನೋಡಿ, ಇದು ಮೇನ್ ಶ್ಲೋಕ ಇವತ್ತು ಭಜ ಗೋವಿಂದಂದು. ನನ್ಗೆ ತುಂಬಾ ಇಷ್ಟವಾಗಿರೋದು ಶ್ಲೋಕ ಇದು. ಪುನರಪಿ ಜನನಂ ಪುನರಪಿ ಮರಣಂ. ನೀವೇ ತಾನೇ ಯಾವಾಗ್ಲೂ ಕೇಳೋದು. ನೋಡಿ ಹೇಳಿ, ಸರ್ನ ಪ್ರಾಣ ಇದ್ದು ಬಿಟ್ಟಿದ್ದೀನಿ ನಾನು ಅವ್ರನ್ನ. ಕೃಪಯಾ ಪಾರೆ ಪಾಯಿ ಮುರಾರೆ. ಶ್ಲೋಕ ಹೇಳ್ಬಿಟ್ಟು ಮತ್ತೆ ಅದರ ವಿಶ್ಲೇಷಣೆಯನ್ನು ತಿಳಿಸ್ಕೊಡಿ. ಯಾಕೋ ಇವತ್ತು ವಿಜಯ್ ಸರ್ ನೋಡಿ ನನ್ನ ಹಾರ್ಟ್ ಬೀಟ್ ತುಂಬಾ ಬಡ್ಕೊತಾ ಇದೆ. ನನ್ಗೂ ಇವಾಗ ಆ ಲಕ್ಷ್ಮೀ ತರ ಎಲ್ಲಿ ಭಯ ಆಗ್ತಾ ಇದೆಯಾ? ಭಯ ಆಗ್ತಾ ಇದೆ. ಯಾವತ್ತೂ ಭಯ ಆಗ್ತಾ ಇರ್ಲಿಲ್ಲ. ಇವತ್ತು ವಿಜಯ್ ಸರ್ ನೋಡಿ ಅವಳಿಗೆ ಕೇಳಿದ ಪ್ರಶ್ನೆಗೆ ನನ್ ಕೈಕಾಲೆಲ್ಲ ನಡಗ್ತಾ ಇದೆ. ಯಾಕೆ ಗೊತ್ತಿಲ್ಲ. ನಿಮ್ಗೇನ್ ಆಗಲ್ಲ, ನೀವು PhD, ನೀವು ನಿಮ್ಮ ಎಲ್ಲಾನು ಹೇಳ್ತೀರಾ ಬಿಡಿ. ಇಲ್ಲ, ಎಂತ HD ಇಲ್ಲ. ಅಲ್ಲ ವಿಜಯ್, ಮಾಡ್ದಂಗೆ ನನ್ನ ಸೈಲೆಂಟ್ ಮಾಡ್ತಾರೆ ಇವಾಗ ವಿಜಯ್ ಸರ್. ಅಲ್ಲ ವಿಜಯ್ ಸರ್ ನೋಡಿದ್ರೆ ಭಯ ಅಂತೂ ಖಂಡಿತ ಆಗಲ್ಲ. ಯಾಕಾಗಲ್ಲ? ಯಾಕಾಗ್ಬಾರ್ದು? ಆಗ್ಲಿ, ನಳಿನಿ ಅಮ್ಮ ತಮ್ಮ ಅಭಿಪ್ರಾಯ ತಿಳಿಸಿ ಅಮ್ಮ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಯಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ಗೋವಿಂದ ನಿಂಗ್ ಸ್ಮರಣೆ ಮಾಡಿ ಏನ್ ಬರುತ್ತೋ ಅದ್ ಹೇಳ್ತೀನಪ್ಪ, ನನ್ಗೆ ಗೊತ್ತಿಲ್ಲ. ತಪ್ಪು ಸರಿ ಏನಾದ್ರೂ ನೀನೇ ನೋಡ್ಕೊ. ಇಲ್ಲಿ ನಾವು ಈ ಭೂಮಿ ಮೇಲೆ ಜನನ ಮರಣ
ಸಂಸಾರ ಚಕ್ರದಲ್ಲಿ ಯಾರು ಸುತ್ತುತ್ತಾ ಇದ್ದಾರೆ ಅಂತ ಹೇಳ್ಬೇಕು ಅಂದ್ರೆ ಜೀವ ಆತ್ಮ ಸುತ್ತುತ್ತಾ ಇದೆ. ಪರಮಾತ್ಮನ ಆತ್ಮ ಸುತ್ತುತ್ತಾ ಇಲ್ಲ, ಜೀವಾತ್ಮ ಸುತ್ತುತ್ತಾ ಇದೆ. ನಾವು ಯಾವ ತರ ಇದೀವಿ ಅಂದ್ರೆ ಆಸೆ. ಇಲ್ಲಿ ಬಂದ ತಕ್ಷಣ ಯಾಕೆ ಹುಟ್ಟುತ್ತಾನೆ ನಮ್ಗೆ ಹಸಿವು ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ಹೊಟ್ಟೆಗೆ ಹಾಕ್ಲೇಬೇಕು, ಇಲ್ಲರ ಕುಯ್ಯೋ ಮಗು ಕೂಡ ಅಳತ್ತೆ. ಅಲ್ಲೇ ಶುರು ಆಸೆ, ಮೋಹ. ಇದರಿಂದ ಅದ್ರ ಹಿಂದೆ ಬಿದ್ದು ನಮ್ಗೆ ತೃಪ್ತಿ ಸಿಗ್ಬೇಕಲ್ಲ. ಇದು ಒಂದು ಸಿಕ್ಕ್ರೆ ಇಲ್ಲ, ಇನ್ನೊಂದ್ ನೋಡ್ತೀವಿ, ಇನ್ನೊಂದ್ ಬೇಕು. ಸೊ ತೃಪ್ತಿ ಹಿಂದೆ ನಾವು ಓಡ್ತಾ ಇದೀವಿ. ಸೊ ಸಂಪೂರ್ಣ ತೃಪ್ತಿ ನಮಗೆ ದೊರೆಯೋದೇ ಇಲ್ಲ. ಈ ಜೀವ ಆತ್ಮಕ್ಕೆ ತೃಪ್ತಿ ಅನ್ನೋದು ಇಲ್ಲ. ಯಾಕಂದ್ರೆ ಅದಕ್ಕೆ ಆಸೆ ಆಸೆ ಆಸೆ, ಇಷ್ಟು ಬೇಕೆಂಬ ಆಸೆ, ಇನ್ನೂ ಬೇಕೆಂಬ ಆಸೆ, ಅಷ್ಟು ಆಸೆ, ಇಷ್ಟು ಆಸೆ, ಆಸೆ ಆಸೆ ಆಸೆ. ಸೊ ಪ್ರತಿಯೊಂದು ಜೀವಿತ ಕಾಲದಲ್ಲಿನೂ ಅಂದ್ರೆ ನಾವು ಇವಾಗ ಎಷ್ಟೊಂದು ಜನ್ಮಗಳು ಬಂದಿದ್ದೀವಿ. ಇವಾಗ ಪುನರಪಿ ಜನನ ಪುನರಪಿ ಮರಣ, ಒಂದು ಸೈಕಲ್ ಹೊಡ್ಕೊಂಡು ಇಲ್ಲಿಗೆ ಬಂದ್ ನಿಂತಿದೀವಿ. ನಾವು ಪೂರ್ವ ವಾಸನೆಗಳನ್ನು ತಗೊಂಡ್ ಬಂದಿದೀವಿ ಅಲ್ವಾ? ಆ ವಾಸನೆಗಳನ್ನ ಹೋಗ್ಲಾಡ್ಸಕೋ ಬದ್ಲು ಹೊಸ ವಾಸನೆಗಳನ್ನ ತುಂಬ್ಕೋತಾ ಇದೀವಿ ಇಲ್ಲಿ. ಸೊ ನಾವಿಲ್ಲಿ ಹುಟ್ಟಿ ಬಂದಿರೋದೇನಕ್ಕೆ? ನಮ್ಮ ವಾಸನೆಗಳನ್ನ ಕಳ್ಕೊಳ್ಳೋದಕ್ಕೆ. ಅದ್ರ ಬದ್ಲು ನಾವು ದಾರಿ ಕಾಣಿಸಿಲ್ಲ ನಮ್ಗೆ. ಸೊ ಅದಕ್ಕೆ ಏನ್ ಮಾಡ್ತೀವಿ? ಇನ್ನೂ ಬಣ್ಣ ಕಟ್ಟಿ ಈ ಮಾಯೆ ಪ್ರಪಂಚದಲ್ಲಿನೇ ಸುತ್ತಾ ಇದೀವಿ. ಈ ಮಾಯೆ ಪ್ರಪಂಚ ನೋಡಿ ನಾವು ಮಾರ್ ಹೋಗ್ಬಿಟ್ಟಿದೀವಿ. ಇದೇ ಮಾಯೆಯ ಲೀಲೆ. ಸೊ ನಾವು ವಾಸನೆಗಳಿಂದ ಏನ್ ತಗೊಂಡ್ಬಂದಿದೀವಲ್ವಾ, ಈ ಲೌಕಿಕ ವಸ್ತು ಮತ್ತು ಈ ಜೀವಿಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಸಹಜವಾಗಿ. ಅಂದ್ರೆ ಅದನ್ನ ನಮ್ ವಾಸನೆಗಳು ಏನಿದೆ ಅದು ಕ್ಷಯ ಆಗೋವಂತ ನೋಡ್ಬೇಕು. ಅದ್ ಬಿಟ್ಟು ಇನ್ನು ನಂದು, ನಮ್ಮಪ್ಪಂದು, ನಂದು ಮನೆ, ನಂದು ಅಂತ ಅಹಂ ಮತ್ತೆ ಮಮಕಾರದಲ್ಲಿ ಬಿದ್ದು ಬಿಟ್ಟಿದೀವಿ. ಇನ್ನು ಸಂಪಾದನೆ ಮಾಡು ನಂದು, ಇನ್ನು ಗೋರಿ ಇಟ್ಕೊಳ್ತಿದೀವಿ. ನಮ್ ಭಗವದ್ಗೀತೆನಲ್ಲಿ ಶ್ರೀಕೃಷ್ಣ ಏನ್ ಹೇಳಿದಾನೆ? ಎಲ್ಲಾನು ನನ್ಗೆ ಅರ್ಪಣೆ ಮಾಡ್ಬಿಟ್ಟು ಯಜ್ಞದ ಸಮಾನವಾಗಿ ಕೆಲಸ ಮಾಡು, ಆವಾಗ ನಮ್ಮ ವಾಸನೆಗಳು ಅದು ಇದು ಎಲ್ಲ ಕ್ಷೀಣ ಆಗತ್ತೆ ಅಂತ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. ಸೊ ಯಾವಾಗ ನಮ್ಮ ವಾಸನೆಗಳೆಲ್ಲ ಹೋಗತ್ತೆ, ಆವಾಗ ನಮ್ಗೊಂದು ನೆಮ್ಮದಿ ಸಿಗೋಕೆ ಶುರು ಆಗತ್ತೆ. ಯಾಕಂದ್ರೆ ವಾಸನೆಯಿಂದ ನಾವು ಮುಕ್ತರಾಗ್ತೀವಿ. ವಾಸನೆಗಳಿರೋದು ಯಾರಿಗೆ? ಜೀವಾತ್ಮಕ್ಕೆ. ಜೀವಾತ್ಮ ಶುದ್ಧ ಆಗ್ತಾ ಭೂತಾತ್ಮ ಆಗ್ತಾನೆ. ಭೂತಾತ್ಮ ಆಗ್ತಾ ಪರಮಾತ್ಮ ಆಗ್ಬಹುದು. ಸೊ ಈ ಸ್ಥಿತಿನಲ್ಲಿ ನಾವೇನ್ ಮಾಡ್ತೀವಿ? ಭಗವಂತ ನಮ್ಮನ್ ಕಾಪಾಡಪ್ಪ ಅಂತ ಕೇಳ್ಕೊಂತೀವಿ. ಓ ಮುರಾರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಪಾಹಿ ಮುರಾರೆ. ಈ ಸಂಸಾರ ತುಂಬಾ ಕಷ್ಟದಿದೆ, ದುಃಖದಲ್ಲಿ ಬೆಂದು ಹೋಗ್ಬಿಟ್ಟಿದೀವಿ. ಪುನರಪಿ ಜನನಂ ಪುನರಪಿ ಮರಣಂ ಬಂದು ನನ್ಗಿವಾಗ ಕಾಪಾಡಪ್ಪ ಭಗವಂತ ಅಂತ ನಾವು ಕೇಳ್ಕೊಂತ ಇದ್ದೀವಿ. ಯಾಕೆ ಆ ಅವನು ಶ್ರೀಕೃಷ್ಣ ಮುರಾ ಎಂಬ ರಾಕ್ಷಸನ ಕೊಂದಿದ್ದಾನಲ್ವಾ? ಅವನ್ ಮತ್ತೆ ಅವನು ಬಿರುದೇನೋ? ಅವನಿಗೆ ದೊಡ್ಡ ಟೈಟ್ಲ್ ಕೊಟ್ಟಿದ್ದೀವಿ, ಕೃಪಾಸಾಗರ ಅಂತ. ಸೊ ನೀನ್ ಕೃಪಾಸಾಗರ ಅಲ್ಲಪ್ಪ, ಕೃಪೆ ಮಾಡಿ ನಮ್ಮೊಳಗಿರೋ ಮುರಾನ್ನ, ಹೊರಗಡೆ ಇರೋ ಮುರಾನ್ನಂತೂ ನೀನ್ ಹೊಡೆದು ಹಾಕ್ದಿ. ನಾವು ನೋಡಿದ್ವಿ, ಭಗವದ್ಗೀತೆನಲ್ಲಿ ತೋರ್ಸಿದ್ರು. ನಮ್ಮಲ್ಲಿರೋ ಅರಿಷಡ್ ವರ್ಗಗಳನ್ನ ಎಲ್ಲ ನಾಶ ಮಾಡಿ ಈ ನಮ್ಮ ದುಷ್ಟ ವಾಸನೆಗಳಿಂದ ನಮ್ಮನ್ನ ನಿರ್ಮಲರನ್ನಾಗಿ ಮಾಡಿ ರಕ್ಷಿಸು, ನಾನ್ ನಿನ್ಗೆ ಶರಣ ಬಂದಿದ್ದೀನಿ ಅಂತ ಪ್ರಾರ್ಥಿಸ್ಬೇಕು. ಆವಾಗ ಆ ಭಗವಂತ ನಮ್ಮೊಳಗಿದ್ದು ನಮ್ಮ ದುಷ್ಟ ವಾಸನೆಗಳನ್ನೆಲ್ಲ ಹೋಗಲಾಡಿಸಿ ನಿರ್ಮಲನಾಗಿ ಮಾಡಿ ಆ ಮುರಳೀಧರನ ನಾದವನ್ನ ನಾವು ಕೇಳ್ಬೋದು. ಇಷ್ಟು ಮಾತ್ರ ನಾನು ಈ ಪುನರಪಿ ಜನನಂ ಪುನರಪಿ ಮರಣಂ ಕೃಪಯಾಪಾರೆ ಪಾಹಿ ಮುರಾರೆ ಇಷ್ಟು ಹೇಳ್ತೀನಿ. ಭಗವಂತನ ಕರುಣೆ ಆದ್ರೆ ನಾವು ಅವನ ನಾದವನ್ನು ಕೂಡ ಕೇಳಬಹುದು. ಇಷ್ಟು ಹೇಳ್ತೀನಿ ನಾನು ಅಷ್ಟೇ. ಧನ್ಯವಾದಗಳು ಮಾತಾಡ್ಬೇಕಿ.
ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಈ ಶ್ಲೋಕ ಭಜ ಗೋವಿಂದಂ ಗ್ರಂಥದ ಬಹು ಮುಖ್ಯವಾದ ಶ್ಲೋಕ ಅಂತ ನಾವು ತಿಳ್ಕೊಳ್ಬಹುದು. ನಮ್ಮ ಸನಾತನ ಧರ್ಮದಲ್ಲಿ ಜನ್ಮ ಸಿದ್ಧಾಂತವನ್ನ ನಿಜ ಅಂತಂದ್ಬಿಟ್ಟು ಎಲ್ಲ ಒಪ್ತಾರೆ. ಹಾಗಾಗಿ ಹುಟ್ಟಿದವನು ಸಾಯ್ತಾನೆ, ಸತ್ತವನು ಮತ್ತೆ ಹುಟ್ಟುತ್ತಾನೆ. ಈ ಚಕ್ರ ನಡೀತಾ ಇರುತ್ತೆ. ಹುಟ್ಟು ಸಾವು ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ. ಈ ಚಕ್ರ ಅಂತಂದ್ರೆ ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಅನ್ನೋದೇನಿಲ್ಲ. ಅದು ಒಂದಾದ್ಮೇಲೆ ಒಂದು ನಿರಂತರವಾಗಿ ನಡೀತಾ ಇರುತ್ತೆ ಅಂತಂದ್ಬಿಟ್ಟು ನಾವು ಇರುವಾಗ ಹುಟ್ಟದಾಗ್ಲಿಂದ ಸಾಯುವವರೆಗೆ ಅಂದ್ರೆ ದೇಹ ವೃದ್ಧಾಪ್ಯ ಬಂದ ನಂತರ ದೇಹ ತ್ಯಾಗವನ್ನ ಮಾಡುವವರೆಗೂ ಆಗುವಂತಹ ಆಗು ಹೋಗುಗಳನ್ನ ನಾವು ನೋಡ್ತೀವಿ. ಅಷ್ಟೇ ನಮ್ಗೆ ಗೊತ್ತಾಗೋದು, ನಮ್ಗೆ ಈ ಪ್ರಪಂಚದಲ್ಲಿ ವ್ಯವಹಾರಗಳು ಹೇಗೆ ಅಂತ. ಅವುಗಳು ಸಹ ಈ ಯಾವ ಒಂದು ಹುಟ್ಟು ಸಾವುಗಳು ಏನು ಇದೆ ಅಂತಂದ್ಬಿಟ್ಟು ನಮ್ಮ ಸನಾತನ ಧರ್ಮದಲ್ಲಿ ಗ್ರಂಥಗಳು ಏನ್ ಹೇಳಿದೆಯೋ ಅವುಗಳನ್ನ ನಾವು ಈ ದಿನನಿತ್ಯದ ವ್ಯಾವಹಾರಿಕ ಜೀವನದಲ್ಲಿ ನಾವು ಅವುಗಳ ರಿಫ್ಲೆಕ್ಷನ್ ನಾವು ನೋಡಬಹುದು. ಹೇಗೆ ಅಂತಂದ್ರೆ ಇವಾಗ ಏನೋ ಒಂದು ಗುರಿ ಇಟ್ಕೊಂಡಿರ್ತೀನಿ, ಅದನ್ನ ಸಾಧಿಸೋಕೆ ಹೋಗ್ತೀನಿ. ಆಗ ನನ್ನ ಅಹಂ ಅನ್ನೋದು ಹೇಗ್ ಬೆಳೆಯುತ್ತೆ, ಆದ್ರೆ ಅದಕ್ಕೆ ಏಟು ಬಿದ್ದಾಗ ಸತ್ತು ಹೋಗುತ್ತೆ. ಆದ್ರೆ ಹಾಗೆ ಇರುತ್ತಾ, ಮತ್ತೆ ಚಿಗುತ್ಕೊಳ್ಳುತ್ತೆ, ಇನ್ನೊಂದು ಆಸೆ ಬರುತ್ತೆ. ಆವಾಗ ಮತ್ತೆ ಅಹಂ ಅನ್ನೋದು ಬೆಳೆಯುತ್ತೆ. ಅದಕ್ಕೂ ಪೆಟ್ಟು ಬಿದ್ದಾಗ ಅದನ್ನು ಸಾಯುತ್ತೆ. ಹೀಗೆ ಹುಟ್ಟು ಸಾವು ಅನ್ನೋದು ಪ್ರತಿ ಕ್ಷಣದಲ್ಲೂ ಆಗ್ತಾ ಇರುತ್ತೆ. ಹೀಗೆ ಮಾನಸಿಕವಾಗಿ ಆದ್ರೆ ದೇಹದಲ್ಲೂ ಸಹ ನಾವು ಹುಟ್ಟಿದಾಗ ಹೇಗೆ ಇದ್ವೋ ಹಾಗೆ ಸಾಯುವಾಗ ಹಾಗೆ ಇರಲ್ಲ. ಅನೇಕ ಬದಲಾವಣೆಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಪ್ರತಿ ಕ್ಷಣದಲ್ಲೂ ಹುಟ್ಟು ಸಾವು ಅನ್ನೋದು ನಿರಂತರವಾಗಿ ನಡೀತಾನೆ ಇರುತ್ತೆ. ಈ ಹುಟ್ಟು ಸಾವು ಅನ್ನೋದು ಸಹಜವಾಗಿ ಪ್ರಕೃತಿ ಸಹಜವಾಗಿ ನಡೆಯುವಂತ ಕಾರ್ಯ. ಹೀಗಿರುವಾಗ ಅದು ಸಂಸಾರ ಚಕ್ರ. ಸಂಸಾರ ಅಂತಂದ್ರೆ ಹುಟ್ಟು ಸಾವು ಅಂದಾಗ ಆ ದುಃಖ ಅನ್ನೋದು, ಸುಖ ಅನ್ನೋದು, ಮತ್ತೆ ರಾಗ ಅನ್ನೋದು, ದ್ವೇಷ ಅನ್ನೋದು, ಇವು ಎಲ್ಲವೂ ಇದ್ದಿದ್ದೆ. ಆಗ ಮನುಷ್ಯ ಕುಗ್ಗು ಹೋಗ್ತಾನೆ, ಅವನಿಗೆ ದಿಕ್ಕು ಕಾಣದೆ ಹೋಗ್ತಾನೆ. ಯಾವಾಗ ನಾನು ದೇಹ ಮನಸ್ಸು ಬುದ್ಧಿ ಅಂತ ತಿಳ್ಕೊಂಡಿರ್ತೀನೋ ಅಲ್ಲಿಯವರೆಗೂ ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಆದ್ರೆ ಶಾಶ್ವತವಾದದ್ದು ಒಂದಿದೆ, ಅದು ನಾನು ಅಂತ ತಿಳ್ಕೊಳ್ಬೇಕಾದ್ರೆ ಸದ್ಗುರುಗಳ ಕೃಪೆ ಆಗ್ಬೇಕು, ಭಗವಂತನ ಕೃಪೆ ಆಗ್ಬೇಕು. ಸದ್ಗುರುಗಳು ಸಿಗ್ಬೇಕಾದ್ರೂ ಭಗವಂತನ ಕೃಪೆ ಆಗ್ಬೇಕು. ನೀನು ನಾನು ಒಂದೇಪ ಅಂತ ಹೇಳುವಂತಹ ಪರಮಾತ್ಮ ಸ್ವರೂಪಿನೇ ನೀನು ಶಾಶ್ವತವಾದಂತಹವನು. ನಿನಗೆ ಈ ದೇಹ ಇರೋದು, ನಿನಗೆ ಮನಸ್ಸಿರೋದು, ಇದ್ರ ಮುಖಾಂತರ ನೀನು ಕೆಲಸಗಳನ್ನ ಮಾಡ್ತಾ ಇದೀಯಾ, ಅದು ನೀನಲ್ಲ ಅನ್ನೋದನ್ನ ತಿಳಿಸ್ಕೊಡ್ಬೇಕಾದ್ರೆ ಪರಮಾತ್ಮನ ಅನುಗ್ರಹವೂ ಬೇಕು. ಆ ಒಂದು ಯಾತಕ್ಕೆ ಅಂದ್ರೆ ನಾವು ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ನಾವು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾರು ನೀನು ಅಂತಂದ್ರೆ ನಾನು ಪದ್ಮ ಅಂತ ಹೇಳ್ತೀನಿ, ಅಥವಾ ಇನ್ನೊಂದು ನನ್ನ ಡೆಸಿಗ್ನೇಷನ್ನು, ನಾನೇನೋ ನನ್ನ ಅಮ್ಮ, ಹಾಗೆ ಅನೇಕ ನನ್ನ ಒಂದೊಂದು ರೂಪಗಳು ನಾನು ಹೇಳ್ತಾ ಹೋಗ್ತೀನಿ.
ಅದಲ್ಲ, ಅದಕ್ಕೆಲ್ಲದನ್ನೂ ಮೀರಿದ ನೀನು ಶಾಶ್ವತವಾದ ನೀನು ಕಾಲ ಮತ್ತೆ ಸ್ಥಳ ಇವೆಲ್ಲದಕ್ಕೂ ದಾಟಿದ್ದು ಮತ್ತೆ ಎಲ್ಲ ತ್ರಿಗುಣಗಳನ್ನು ದಾಟಿರುವಂತಹದ್ದ ಒಂದು ಗುಣ ನಿನ್ನಲ್ಲಿ ಶಾಶ್ವತವಾಗಿದೆ, ಅದೇ ನೀನು ಅಂತ ತಿಳ್ಕೊಳ್ಬೇಕಾದ್ರೆ ನನಗೆ ಸದ್ಗುರುವಿನ ಅನುಗ್ರಹ ಬೇಕು, ಪರಮಾತ್ಮನ ಅನುಗ್ರಹ ಬೇಕು. ಹಾಗೆ ಅನುಗ್ರಹ ಆದಾಗ ನನಗೆ ಈ ಸಂಸಾರ ಚಕ್ರದ ಬಾಧೆ ಇರಲ್ಲ. ಈ ಸುಖ ಬರುತ್ತೆ ಹೋಗುತ್ತೆ, ದುಃಖ ಬರುತ್ತೆ ಹೋಗುತ್ತೆ, ಇದು ನನಗಲ್ಲ, ನನ್ನ ದೇಹಕ್ಕೆ ನನ್ನ ಮನಸ್ಸಿಗೆ ಹೀಗೆ ಬರ್ತಾ ಇದೆ ಅಂತ ನಾನು ಬರೀ ಸಾಕ್ಷಿಯ ರೂಪದಲ್ಲಿ ಅದನ್ನ ನೋಡೋದಕ್ಕೆ ಸಾಧ್ಯ ಇರುತ್ತೆ. ನಾನು ಅದಕ್ಕೆ ಅಂಟ್ಕೊಳ್ಳಲ್ಲ, ನಾನು ಅಸಂಗನಾಗಿ ಇರ್ತೀನಿ. ಅವಾಗ ನೆಮ್ಮದಿಯ ಜೀವನವನ್ನ ನಾನು ನಡೆಸ್ತೀನಿ. ಆ ಒಂದು ಸ್ಥಿತಿಗೆ ನನ್ನನ್ನು ತಲುಪಿಸು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನನ್ನ ಅನಿಸಿಕೆ. ಸವಿವರವಾಗಿ ನಾನು ಸರ್ ಮುಖ್ಯನ ಕೇಳಿ ತಿಳ್ಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ನಾವು ಹುಟ್ಟು ಸಾವು ಇದನ್ನ ಸ್ಪಷ್ಟವಾಗಿ ಅರಿಬೇಕಾಗತ್ತೆ. ಮೊಟ್ಟ ಮೊದಲನೇದಾಗಿ ಈಗ ಹುಟ್ಟು, ಯಾರಿಗೆ ಹುಟ್ಟು? ಸಾವು, ಯಾರಿಗೆ ಸಾವು? ಈಗ ನಾವು ಸ್ವಲ್ಪ ಗಮನ ಕೊಟ್ಟು ನೋಡೋಣ. ಈಗ ಇಲ್ಲಿ ನಿಮಗೆ ಒಂದು ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿ ಒಂದು ಮಗು ಬೆಳೀತಾ ಇದೆ, ಸ್ವಲ್ಪ ದೊಡ್ಡವನಾಯಿತು, ಯುವಕನಾಯಿತು, ಮಧ್ಯವಯಸ್ಕ, ಸ್ವಲ್ಪ ಇಳಿ ವಯಸ್ಸು, ಇಲ್ಲಿ ಬಹಳ ವೃದ್ಧಾಪ್ಯ. ಈಗ ಇದೇ ರೀತಿ ನೀವು ಸಹ ನಿಮ್ಮ ಚಿಕ್ಕಂದಿನ ಫೋಟೋ ಆಮೇಲಿಂದ ನಂತರದ ಫೋಟೋಗಳನ್ನ ಎಲ್ಲ ಪಕ್ಕದಲ್ಲಿ ಜೋಡಿಸಿಟ್ರೆ ನಿಮಗೂ ಇದೇ ರೀತಿ ಒಂದು ಬೇರೆ ಬೇರೆ ಬದಲಾವಣೆ ಕಾಣುತ್ತೆ. ಹೌದ್ ತಾನೆ? ಈಗ ಈ ಬದಲಾವಣೆ ಕಾಣಿಸ್ತಾ ಇದೆ, ಕರೆಕ್ಟು. ಆದರೆ ಇಲ್ಲಿ ಒಂದು ಮೂಲಭೂತವಾಗಿರೋ ಪ್ರಶ್ನೆ ಅಡಕವಾಗಿದೆ. ಏನು? ಈಗ ಒಂದು ರೀತಿನಲ್ಲಿ ಈಗ ಈ ವಯಸ್ಸಿನಲ್ಲಿ ಈ ವ್ಯಕ್ತಿ ಈ ವಯಸ್ಸಿನಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ, ಈ ವೃದ್ಧಾಪ್ಯದ ವಯಸ್ಸಿನಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಈ ವೃದ್ಧಾಪ್ಯದ ಈ ವಯಸ್ಸಿನ ಈ ವ್ಯಕ್ತಿ ತನ್ನ ಜೀವನದ ಎಲ್ಲ ಫೋಟೋಗಳನ್ನ ಈ ರೀತಿ ಜೋಡಿಸಿಟ್ಟಾಗ ಒಂದು ರೀತಿನಲ್ಲಿ ಈ ಬಾಲ್ಯದ ಈ ವ್ಯಕ್ತಿ ಇಲ್ಲ ತಾನೆ? ಈ ಬಾಲ್ಯದ ಈ ಒಂದು ದೇಹ ಈಗ ಇಲ್ಲ. ಅಂದ್ರೆ ಒಂದು ರೀತಿನಲ್ಲಿ ನಾವು ಯಾವ ರೀತಿಯಲ್ಲಿ ಆ ವಾಕ್ಯವನ್ನು ಹೇಳ್ಬೋದು? ಈ ದೇಹ ಮರಣ ಹೊಂದಿದೆ. ಯಾಕಂದ್ರೆ ಇಲ್ಲ ತಾನೆ ಈಗ ಅದು. ಇವಾಗ ನಾನೇನಾದ್ರೂ ಕುತ್ಕೊಂಡು ತೋರಿಸಿ ಇದನ್ನ, ಈ ಮಗುನ್ ತೋರಿಸಿ ಅಂತ ನಾನು ಹೇಳಿದ್ರೆ ಇವ್ರೇನ್ ಹೇಳ್ತಾರೆ? ಇಲ್ಲಪ್ಪ, ಅದಿಲ್ಲ ಅದು ಅಂತ ಹೇಳ್ತಾರೆ. ಹೌದ್ ತಾನೆ? ಆವಾಗ ನಾನು ಏನು ಹೇಳ್ಬೋದು ಬೇಕಂದ್ರೆ, ಓ, ಈ ಮಗು ಮರಣ ಹೊಂದಿದೆ. ಹೌದ್ ತಾನೆ? ಯಾಕಂದ್ರೆ ಈ ದೇಹ ಇನ್ನ ಕಾಣಿಸ್ತಾ ಇಲ್ಲ ನಮಗೆ. ಈ ದೇಹ ಮರೆ ಆಗ್ಬಿಟ್ಟಿದೆ. ಎಲ್ಲಿದೆ ಈ ದೇಹ? ಸಂಪೂರ್ಣವಾಗಿ ಮರೆ ಆಗ್ಬಿಟ್ಟಿದೆ. ನೀವು ಇವಾಗ ಅದೇ ತರ ನಿಮ್ದೆಲ್ಲ ಫೋಟೋಗಳನ್ನ ಇಟ್ಕೊಂಡು ನೋಡಿದ್ರೆ ನಿಮ್ಮ 10 ವರ್ಷದಿಂದ ಫೋಟೋ ಯಾವ ದೇಹ ಇತ್ತು ಆ ದೇಹ ಇವತ್ತಿಲ್ಲ. ಆ ದೇಹ ಸಂಪೂರ್ಣ ಮರೆಯಾಗಿದೆ. ನೀವು ಸಣ್ಣ ಮಗುವಾಗಿದ್ದಾಗಿನ ಫೋಟೋ ನೋಡಿದ್ರೆ ಆ ದೇಹ ಇಲ್ಲ, ಸಂಪೂರ್ಣ ಮರೆಯಾಗಿದೆ. ಮಾತಿನಲ್ಲಿ ನಾವು ಅದನ್ನ ಮರೆಯಾಗಿದೆ ಅಂತ ಹೇಳ್ತೇವೆ ಹೊರತಾಗಿ, ಬದಲಾವಣೆ ಆಗಿದೆ ಅಂತ ಹೇಳ್ತೇವೆ ಹೊರತಾಗಿ, ಅದನ್ನ ಮರಣ ಅಂತ ಹೇಳ್ತಾ ಇಲ್ಲ ಅಷ್ಟೇನೆ. ಮರಣ ಅಂದ್ರೆ ಏನು? ಕಣ್ಣಿನಲ್ಲಿ ಕಾಣಿಸ್ತಾ ಇಲ್ಲ ಅಲ್ವಾ? ಯಾವುದನ್ನ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಅದನ್ನ ನೀವು ನಾನು ಮರಣ ಅಂತ ಹೇಳ್ತಾ ಇದ್ದೀವಿ. ಏನೋ ಒಂದು ನೆನ್ನೆ ತನಕ ಕಾಣಿಸ್ತಾ ಇತ್ತು, ಬೆಳಗ್ಗೆ ಪುನಃ ಬೇರೆ ತರ ಕಾಣಿಸುತ್ತೆ ಅಂದ್ರೆ ಅದು ಬದಲಾವಣೆ ಅಂತ ಹೇಳ್ಬಿಡ್ತೀವಿ. ಆದ್ರೆ ನೆನ್ನೆ ಕಾಣಿಸ್ತಾ ಇದ್ದಿದ್ದು ಇವತ್ತಿನ ಕಾಣಿಸೋದು ನಿಂತೋಗ್ಬಿಟ್ರೆ ಅದನ್ನ ಮರಣ ಅಂತ ಹೇಳ್ತಾ ಇದ್ದೀವಿ. ಹೌದ್ ತಾನೆ? ಒಂದ್ ರೀತಿನಲ್ಲಿ ನೀವು ಇವಾಗ ಯಾವುದೋ ಒಂದು ಅಂಗಡಿಗೆ ಹೋಗಿ ಬಾಳೆಹಣ್ಣು ತಗೊಂಡ್ ಬರ್ತೀರಾ.
ಆ ಬಾಳೆಹಣ್ಣು ಸಿಪ್ಪೆ ಸುಲಿತೀರ, ಆ ಬಾಳೆಹಣ್ಣನ್ನ ನಿಮ್ಮ ಬಾಯಿಗೆ ಹಾಕೋತೀರ. ಆ ಬಾಳೆಹಣ್ಣು ಇವಾಗ ಅದನ್ನ ನೀವು ಕಣ್ಮರೆ ಆಯ್ತು, ಬದಲಾವಣೆ ಆಯ್ತು ಅಂತ ಹೇಳ್ತಿರೋ, ಅಥವಾ ಒಂದ್ ರೀತಿನಲ್ಲಿ ಬಾಳೆಹಣ್ಣಿಗೆ ಮರಣ ಅಂತ ಹೇಳ್ತಿರೋ? ಖಾಲಿ ಆಯ್ತು ಅಂತೀವಿ. ಆದ್ರೆ ಬಾಳೆಹಣ್ಣಿನ ಮೇಲಿಂದ ಕಾಣಿಸಲ್ಲ ತಾನೆ, ಆತರ ಆ ಬಾಳೆಹಣ್ಣಿನ ಮೇಲೆ ಕಾಣಿಸಲ್ಲ. ಹೊಟ್ಟೆ ಒಳಗಡೆ ಹೊಟ್ಟೋಯ್ತು, ಗುಳುಮ್ ಆಯ್ತು. ಈಗ ಅದು ಗುಳುಮ್ ಆದ್ಮೇಲಿಂದ ಇದನ್ನ ಕಾಣಿಸಲ್ಲ. ಅದು ಇನ್ಯಾವತ್ತೂ ಆ ಥರ ಕಾಣಿಸಲ್ಲ. ಆ ಬಾಳೆಹಣ್ಣು ಮುಗೀತು ಅದರದ್ದು ಜೀವನ ಅಲ್ವಾ? ಒಂದು ರೀತಿನಲ್ಲಿ ನಾವು ಅವಾಗ ಏನು ಹೇಳ್ಬೋದು? ಓ, ಈ ಬಾಳೆಹಣ್ಣಿಗೆ ಮರಣ ಅಂತ ಹೇಳ್ಬೋದು. ಇನ್ನೊಂದು ರೀತಿನಲ್ಲಿ ಏನು ಹೇಳ್ಬೋದು? ಆ ಬಾಳೆಹಣ್ಣು ಏನಾಯ್ತು, ನಿಮ್ಮ ಹೊಟ್ಟೆ ಒಳಗೆ ಗುಡುಮ್ ಆಗ್ಬಿಟ್ಟು ನಿಮ್ಮ ಕೈಯೋ ಕಾಲೋ ಕಣ್ಣೋ ಮೂಗೋ ಬಾಯೋ ಹಲ್ಲೋ ಏನೋ ಒಂದಾಯ್ತು ಅಲ್ವಾ? ಒಂದು ರೀತಿನಲ್ಲಿ ನೋಡಿದ್ರೆ ಆ ಬಾಳೆಹಣ್ಣು ರೂಪಾಂತರ ಆಯ್ತು. ಆ ಬಾಳೆಹಣ್ಣು ಥರ ಕಾಣಿಸ್ತಾ ಇತ್ತು. ಈಗ ನಾಳೆ ಬೆಳಿಗ್ಗೆ ಎದ್ರೆ ಅದೇ ಬಾಳೆಹಣ್ಣು, ನೆನ್ನೆ ರಾತ್ರಿ ಬಾಳೆಹಣ್ಣು ತಿನ್ಕೊಂಡು ಮಲ್ಕೊಂಡ್ರಿ, ಬೆಳಿಗ್ಗೆ ಎದ್ದೇಳೋ ಅಷ್ಟರಲ್ಲಿ ಆ ಬಾಳೆಹಣ್ಣು ಮಾಯ. ಆ ಬಾಳೆಹಣ್ಣು ಜಾಗದಲ್ಲಿ ಕಣ್ಣೋ ಮೂಗೋ ಎಲ್ಲೋ ಒಳಗಡೆ ಸೇರ್ಕೊಂಡ್ಬಿಡ್ತದು. ಕಣ್ಣೋ ಮೂಗೋ ರೂಪದಲ್ಲಿ ಸೇರ್ಕೊಂಡ್ಬಿಡ್ತು. ಒಂದು ರೀತಿನಲ್ಲಿ ರೂಪಾಂತರ ಆಯಿತು. ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಆ ಬಾಳೆಹಣ್ಣಿಗೆ ಮರಣ ಅಂತ ಯಾವತ್ತಾದ್ರೂ ಇದೆಯಾ? ಇಲ್ಲ. ನೀವು ನಾನು ಹೇಳ್ಬೋದು, ಬಾಳೆಹಣ್ಣಿನ ರೂಪಕ್ಕೆ ಮರಣ ಆಯಿತು, ಈಗ ಅದು ಕೂದಲಿನ ರೂಪದಲ್ಲಿ ಸೃಷ್ಟಿಯಾಗಿದೆ ಪುನಃ ಅಂತ ಹೇಳ್ಬೋದು. ಹೌದ್ ತಾನೆ? ಪುನರಪಿ ಮರಣಂ ಪುನರಪಿ ಜನನಂ. ಹೋಯ್ತು. ಯಾವುದು ಹೋಯ್ತು? ಬಾಳೆಹಣ್ಣು ಹೋಯ್ತು. ಏನ್ ಬಂತು? ಕೂದಲು ಬಂತು ಅಲ್ವಾ? ಸೊ ಈ ಬದಲಾವಣೆ ಯಾವ ತಾಯಿಯ ಗರ್ಭದಲ್ಲಿ ನಡೀತಾ ಇದೆ? ನಮ್ಮ ಲಲಿತೆಯ ಗರ್ಭದಲ್ಲಿ ನಡೀತಾ ಇದೆ. ಶಕ್ತಿಯ ರೂಪಗಳು ತಾನೆ ಇವೆಲ್ಲ. ಈ ಎಲ್ಲವೂ ಶಕ್ತಿಯ ಬೇರೆ ಬೇರೆ ರೂಪಗಳು ತಾನೆ. ಕಣ್ಣನ್ನದೇನು, ಮೂಗನ್ನದೇನು, ಬಾಯಿ ಅನ್ನೋದೇನು, ಕೂದಲನ್ನದೇನು, ಬಾಳೆಹಣ್ಣನ್ನದೇನು, ಮರ ಅನ್ನೋದೇನು, ಗಿಡ ಅನ್ನೋದೇನು, ಎಲ್ಲ ಏನು? ಎಲ್ಲ ಆ ಒಂದು ಶಕ್ತಿ. ಆ ಶಕ್ತಿ ಅನ್ನೋದನ್ನ ಯಾರೂ ನೋಡಿಲ್ಲ. ಆ ಶಕ್ತಿದು ಬೇರೆ 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 ರೂಪಗಳು ನಿಮಗೆ ನನಗೆ ಈ ಕಣ್ಣಿನ ಮೂಲಕ ಕಾಣಿಸುತ್ತೆ. ಆ ಬೇರೆ ಬೇರೆ ರೂಪ ಒಂದು ಸ್ಥಿರವಾಗಿರೋ ರೂಪನ ಇಲ್ಲ. ಬಾಳೆಹಣ್ಣು ಬಿಟ್ಬಿಟ್ರೆ ಹಾಗೇ ಇರುತ್ತಾ? ಇಲ್ಲ. ಅದು ಸಂಪೂರ್ಣವಾಗಿ ಬದಲಾವಣೆ ಆಗ್ಬಿಡುತ್ತೆ. ಆ ಬದಲಾವಣೆನೇ ಈ ಶಕ್ತಿಯ ಒಂದು ಗುಣ. ಪ್ರಪಂಚದಲ್ಲಿ ಎಲ್ಲಾನು ಎಲ್ಲ ಸಮಯದಲ್ಲೂ ಬದಲಾವಣೆ ಆಗ್ತಾನೇ ಇದೆ. ಅದನ್ನೇ ಸಂಸಾರ ಅಂತ ಹೇಳೋದು. ಸಂಸಾರ ಅಂತಂದ್ರೆ ಆ ಪದದ ವಿಶ್ಲೇಷಣೆ ಮಾಡಿದ್ರೆ ಸಮ್ಯಕ್ ಸರತಿ ಇತಿ ಸಂಸಾರ. ಯಾವುದು ಯಾವಾಗ್ಲೂ ಹರಿತಾ ಇರುತ್ತೆ ಅದು ಸಂಸಾರ. ಅದು ಸಂಸಾರ ಅನ್ನೋ ಪದದ ವಿಶ್ಲೇಷಣೆ ಸ್ವಾಮಿ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು ಅಂತಂದ್ರೆ, ಈ ನದಿ ಅನ್ನೋದೇನು ಸದಾ ಹರಿತಾ ಇದೆ. ಅದು ನಿಂತ್ಕೊಂಡ್ಬಿಟ್ರೆ ಅದನ್ನ ನೀವು ನಾನು ನದಿ ಅಂತ ಕರೆಯಲ್ಲ. ಹರಿತಾ ಇರೋದನ್ನೇ ನದಿ ಅಂತ ಕರೆಯೋದು. ಈ ಸಂಸಾರ ಅಂತಂದ್ರೆ ಈ ಪ್ರಪಂಚದಲ್ಲಿ ಎಲ್ಲವೂ ಸದಾ ಹರಿತಾನೇ ಇದೆ. ಯಾವ್ದು ಹರಿತಾ ಇಲ್ಲ ಸ್ವಾಮಿ? ನೋಡಿ, ದಯವಿಟ್ಟು ಗಮನ ಕೊಟ್ಟು ನೋಡಿ. ಯಾವುದನ್ನ ನೀವು ಪ್ರಪಂಚ ಅಂತ ಕರಿತಾ ಇದ್ದೀರಾ, ಮರ ಗಿಡ ಪ್ರಾಣಿ ಪಕ್ಷಿ ಮನೆ ಸುತ್ತಮುತ್ತಲಿನ ಜನಗಳು ಎಲ್ಲ ಸದಾ ಕಾಲ ಬದಲಾವಣೆ ಆಗ್ತಾ ಇದೆ. ಹೌದೋ ಇಲ್ವೋ? ಒಂದು ಕ್ಷಣದಲ್ಲಿ ಇದ್ದಂಗೆ ಈ ಪ್ರಪಂಚ ಇನ್ನೊಂದು ಕ್ಷಣದಲ್ಲಿಲ್ಲ. ಇನ್ನ ಅದು ಹೋಗ್ಲಿ, ಯಾವುದನ್ನ ದೇಹ ಅಂತ ಹೇಳ್ತಾ ಇದ್ದೀರಾ, ನನ್ನ ದೇಹ ಅಂತ ಹೇಳ್ತಾ ಇದ್ದೀರಾ, ಈ ದೇಹ ಏನಾದ್ರೂ ಶಾಶ್ವತವಾಗಿ ಅದೇ ತರನೇ ಇದೆಯಾ? ಇಲ್ಲೇ ನಿಮ್ ಚಿತ್ರದಲ್ಲೇ ಕಾಣಿಸ್ತಾ ಇದೆ. ಅದೇ ತರ ನಿಮ್ ಚಿತ್ರನೇ ನೀವು ನೋಡ್ಕೊಳ್ಬಹುದು. ಇದು ಸಹ ಸದಾ ಹರಿತಾ ಇದೆ. ಇದು ಸಹ ಸಂಸಾರನೇ. ಹಾಗಾದ್ರೆ ಇನ್ನ ನೀವು ಆಲೋಚನೆ ಮಾಡ್ತಾ ಇರೋ ಮನಸ್ಸು ಅದೇನಾದ್ರೂ ಸ್ಥಿರವಾಗಿದೆಯಾ? ಅಲ್ಲೂ ಸಹ ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ, ಹೋಗ್ತಾ ಇದೆ. ವಿಚಾರಗಳಿಗೆ ಜನ್ಮ, ವಿಚಾರಗಳಿಗೆ ಮರಣ, ಇನ್ನೊಂದು ವಿಚಾರ ಅದಕ್ಕೆ ಪುನಃ ಜನ್ಮ, ಇನ್ನೊಂದು ವಿಚಾರಕ್ಕೆ ಪುನಃ ಮರಣ. ವಿಚಾರಗಳ ಸರಣಿ. ಜನ್ಮ ಮರಣ ಆಗ್ತಾ ಇದೆ ತಾನೆ? ಹಾಗಾದ್ರೆ ಈ ರೀತಿ ಬದಲಾವಣೆ ಆಗ್ತಾ ಇರೋ
ಈ ಒಂದು ವೈವಿಧ್ಯತೆಯಲ್ಲಿ ಬದಲಾವಣೆ ಆಗದೆ ಇರೋದು ಏನಾದ್ರು ಇದೆಯಾ? ಏನಾದ್ರು ಇದೆಯಾ? ಇದೆ. ಆ ಬದಲಾವಣೆ ಆಗದೆ ಇರೋದೇನೋ ಇರ್ಲಿಲ್ಲ ಅಂದಿದ್ರೆ ಈ ಬದಲಾವಣೆ ನಿಮ್ಗೆ ಹೆಂಗ್ ಗೊತ್ತಾಗ್ತಾ ಇತ್ತು? ನೀವು ಹೇಳ್ಬಿಡ್ತೀರಾ, ಓ ನನಗೆ ಒಂದು ವಿಚಾರ ಬಂತು ಹೋಯ್ತು. ಈಗ ನಿಮ್ಮ ಫೋಟೋ ತೋರಿಸಿದ್ರೆ, ಈ ಫೋಟೋ ತೋರಿಸಿದ್ರೆ ಇದು ನಾನು 3 ತಿಂಗಳಿದ್ದಾಗ, ಇದು ನಾನು 16 ವರ್ಷ ಆಗಿದ್ದಾಗ, ಇದು ನಾನು ಮೊನ್ನೆ 60 ವರ್ಷ ಆಗಿದ್ದಾಗ ಅಂತ ನೀವು ಹೇಳ್ತೀರಾ. ನಾನು ನಾನು ಅಂತ ಇದೆಲ್ಲವನ್ನು ಗುರ್ತಿಸ್ಬೇಕು ಅಂತಂದ್ರೆ ಆ ಗುರ್ತಿಸ್ತಾ ಇರೋ ನೀವು ಏನೋ ಬದಲಾವಣೆ ಆಗ್ತಾ ಇದೆಯಲ್ಲ, ಈ ಬದಲಾವಣೆನೂ ನೀವು ಒಂದೇ ಆಗಿರ್ಲಿಕ್ಕೆ ಸಾಧ್ಯನಾ? ನೀವೂ ಸಹ ಇದೇ ತರ ಬದಲಾವಣೆ ಆಗೋ ಏನೋ ಒಂದು ಆಗಿದ್ದಿದ್ರೆ ಈ ಬದಲಾವಣೆ ಯಾರು ಗೊತ್ತಾಗ್ತಾ ಇದೆ? ಹಾಗಾದ್ರೆ ಬದಲಾಗದೆ ಇರೋರ್ಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ನೀವೇನೋ ಆ ಬದಲಾಗದೆ ಇರೋ ಏನೋ ಒಂದು ಇರ್ಬೇಕು ತಾನೇ ನೀವು. ಯಾವುದು ಬದಲಾಗದೆ ಇರೋ ನೀವಿದೆಯಲ್ಲ ಅದಕ್ಕೆ ಒಂದು ಹೆಸರು ಆತ್ಮ ಅಂತ. ನಾವು ನಮ್ಮ ವಾಕ್ಯದ ಬರದಲ್ಲಿ ನಾವು ಯಾವ ರೀತಿ ಉಪಯೋಗ ಮಾಡ್ಬಿಡ್ತೇವೆ? ನನ್ನ ಆತ್ಮಕ್ಕೆ ಮುಕ್ತಿ ಸಿಗಬೇಕು. ಹಾಗಾದ್ರೆ ನಾನು ಏನೋ ಬೇರೆ, ಆತ್ಮ ಏನೋ ಬೇರೆ, ಆ ಆತ್ಮಕ್ಕೇನೋ ಬಂಧನ. ಹಾಗಾದ್ರೆ ಈ ನಾನ್ ಯಾರು ಇದನ್ನ ನೋಡ್ತಾ ಇರೋರು? ಅಂದ್ರೆ ಇದೇನೋ ಸ್ವಲ್ಪ ಸರಿ ಇಲ್ಲ ಅಲ್ವಾ? ಈ ವಾಕ್ಯದಲ್ಲಿ ಈ ರೀತಿ ನಾವು ವಿಚಾರ ಮಾಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಏನೋ ತಪ್ಪಿದೆ. ನಾನು ಹಾಗಾದ್ರೆ ಯಾರು? ನಾನು ಈ ಕಣ್ಣು ಮೂಗು ಆಗಿರಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ಕಣ್ಣ ಈ ದೇಹದಲ್ಲಿರೋ ಕಣ್ಣ ಅಥವಾ ಈ ದೇಹದಲ್ಲಿರೋ ಕಣ್ಣ? ಸಾಧ್ಯ ಇಲ್ಲ. ಯಾಕಂದ್ರೆ ಈ ಕಣ್ಣು ಬೇರೆ, ಈ ಕಣ್ಣು ಬೇರೆ. ಈ ಕಣ್ಣು ಸಣ್ಣದಾಗಿತ್ತು, ಈ ಕಣ್ಣು ದೊಡ್ಡದಾಗಿದೆ. ಈ ಕಣ್ಣು ಹೊಳಿತಾ ಇತ್ತು, ಈ ಕಣ್ಣು ಸ್ವಲ್ಪ ಮಂಜಾಗಿದೆ. ಹಾಗಾದ್ರೆ ನಾನು ಕಣ್ಣಾಗಿರಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಏನೋ ಬೇರೆ. ಹಾಗಾದ್ರೆ ನಾನು ಮತ್ತೆ ನನ್ನ ಆತ್ಮ ಅಂತ ಹೇಳ್ತಾ ಇರೋ ವಾಕ್ಯ ಏನೋ ಸರಿ ಇಲ್ಲ ಅಲ್ಲಿ ಅಲ್ವಾ? ಯಾಕಂದ್ರೆ ನಾನು ಅನ್ನೋದು ಸದಾ ಒಂದೇ ತರದಲ್ಲಿ ಮಾತಾಡ್ತೀನಿ. ನಾನಿದು ಅಂತ ನಾನು ಅನ್ನೋದು ಹೇಳ್ತಾ ಇದ್ದೀನಿ. ನನಗೆ 5 ವರ್ಷ, ನನಗೆ 16 ವರ್ಷ, ನನಗೆ 60 ವರ್ಷ ಅಂತ ಏನೋ ಹೇಳ್ಬಿಡ್ತೀನಿ. ಹಾಗಾದ್ರೆ ಈ ನಾನು ಅನ್ನೋದು ಬದಲಾವಣೆ ಆಗಿರಕ್ಕೆ ಸಾಧ್ಯ ಇಲ್ಲ. ಹೌದಾ? ಈ ಬದಲಾವಣೆ ಆಗದೆ ಇರೋ ನಾನೇ ಆತ್ಮ. ಆ ಆತ್ಮನೇ ಅರಿವು. ಅರಿವು ಅಂತಂದ್ರೆ ಏನು? ಈಗ ನಿಮ್ಗೆ ಈ ಬದಲಾವಣೆ ಎಲ್ಲ ಎಲ್ಲಿ ಗೊತ್ತಾಗ್ತಾ ಇದೆ ಸ್ವಾಮಿ? ನಿಮ್ಮ ಮನಸ್ಸು ಅನ್ನೋ ಜಾಗದಲ್ಲಿ ಗೊತ್ತಾಗ್ತಾ ಇದೆ. ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಒಂದು ಅರಿವು ಅನ್ನೋ ಒಂದು ಶಕ್ತಿ ಇರ್ಬೇಕು ತಾನೆ. ಯಾಕಂದ್ರೆ ಯಾರು ಗೊತ್ತಾಗ್ತಾ ಇದೆ ಇದೆಲ್ಲ ಅಂತ ನಾನು ಕೇಳಿದ್ರೆ ನನಗ್ ಗೊತ್ತಾಗ್ತಾ ಇದೆ ಅಂತ ಹೇಳ್ತೀರಾ ನೀವು. ಯಾರು ಕಣ್ಣ ಮೂಗ ಅಂತ ಹೇಳಿದ್ರೆ ಇಲ್ಲ ಕಣ್ಣಲ್ಲ ಮೂಗಲ್ಲ ಅಂತಾನು ಹೇಳ್ತಾ ಇದ್ದೀರಾ. ಹಾಗಾದ್ರೆ ಯಾರು? ಏನೋ ಬದಲಾಗದೆ ಇರೋ ನಾನು ಅಥವಾ ಆತ್ಮ ಅಂತ ಏನ್ ಹೇಳ್ತಾ ಇದೀವಿ ಅದೇ ನೀವಾಗಿರ್ಬೇಕು ತಾನೆ. ಹಾಗಾದ್ರೆ ಈ ಅರಿವು ಅನ್ನೋದು ಆ ಆತ್ಮನಲ್ಲೇ ಇರ್ಬೇಕು ತಾನೆ ಸಹಜವಾಗಿ. ಆ ಅರಿವು ಅಂತ ಇರ್ಲಿಲ್ಲ ಅಂತಿದ್ರೆ ಈ ಬದಲಾವಣೆ ಎಲ್ಲ ಯಾರು ಗೊತ್ತಾಗ್ತಾ ಇತ್ತು? ಅಂದ್ರೆ ಆತ್ಮನೇ ಅರಿವು, ಅರಿವೇ ಆತ್ಮ. ಪ್ರಜ್ಞಾನಂ ಬ್ರಹ್ಮ ಅಂತ ಒಂದು ಮಹಾವಾಕ್ಯ. ಪ್ರಜ್ಞಾನಂ ಬ್ರಹ್ಮ, ಅರಿವೇ ಆ ಬ್ರಹ್ಮನ್ ಅಂತ. ಅಂದ್ರೆ ಆ ಅರಿವೇ ನೀವು, ಯಾರೋ ಬೇರೆ ಅಲ್ಲ. ಅದೇನೋ 3ನೇ ವ್ಯಕ್ತಿ ಅಲ್ಲ, ಇನ್ನೇನೋ ಒಂದ್ ದಿವಸ ಸಿಕ್ಕುವಂಥದ್ದು ಏನೋ ಅಲ್ಲ ಅದು. ನೆನ್ನೆನೂ ನೀವು ಅದೇನೆ, ಇವತ್ತು ನೀವು ಅದೇನೆ, ನಾಳೆನೂ ನೀವು ಅದೇನೆ. ಆದ್ರೆ ಈ ಮನಸ್ಸು ಅನ್ನೋ ಜಾಗದಲ್ಲಿ ಈ ಬದಲಾವಣೆ ಆಗ್ತಾ ಇರೋ ಏನೋ ವಿಚಾರಗಳು ಇರುತ್ತಲ್ಲ, ಅದನ್ನ ನೋಡ್ತಾ ಇದ್ದಾಗ ನಾನೇ ಈ ವಿಚಾರ ಅನ್ನೋ ಭ್ರಮೆ ಮಾತ್ರ. ಈಗ ಎಷ್ಟೊಂದು ಸರ್ತಿ ನಾವು ಥಿಯೇಟರ್ಗೆ ಹೋದಾಗ ಮೂವಿ ನೋಡ್ತಾ ಇರ್ತೀವಿ. ಮೂವಿನಲ್ಲಿ ಉದಾಹರಣೆಗೆ ಯಾರೋ ಹೀರೋಗೋ ಹೀರೋಯಿನ್ಗೋ ಏನೋ ಒಂದು ದುರ್ಘಟನೆ ಆಯ್ತು ಅಂತ ಅನ್ಕೊಳ್ಳೋಣ.
ಅದು ಬಹಳ ಒಂಥರ ದುಃಖಕರ ಘಟನೆ ಅಂತ ಅನ್ಕೊಳ್ಳೋಣ. ಆವಾಗ ನೀವು ನಾನು ಅಯ್ಯೋ ಪಾಪ ಅಂತ ಹೇಳ್ಕೊಂಡು ಇಷ್ಟೊಂದು ಸತಿ ಕಣ್ಣಲ್ಲಿ ನೀರು ಬರುತ್ತೋ ಇಲ್ವೋ? ಅಂದ್ರೇನು, ಆ ಸಮಯದಲ್ಲಿ ಆ ಪಾತ್ರದಲ್ಲಿ ನೀವು ನಾನು ಒಂದಾಗ್ಬಿಟ್ಟಿರ್ತೀವಿ. ಆ ಪಾತ್ರದ ರೀತಿಯಲ್ಲಿ ಜೀವನವನ್ನ ನೋಡ್ತಾ ಇರ್ತೀವಿ. ಹಾಗಾಗಿ ನಮ್ಗೇನ್ ಅನ್ಸುತ್ತೆ, ಅಯ್ಯಯ್ಯೋ ಯಾಕಾದ್ರೂ ಆ ಥರ ಕಷ್ಟ ಬಂತೋ ನಮ್ಮ ಹೀರೋಗೋ ಹೀರೋಯಿನ್ಗೋ ಅಂತ ಅನ್ಸುತ್ತೆ. ಹೌದ್ ತಾನೆ? ಅದಕ್ಕೋಸ್ಕರ ನಿಮ್ಗೆ ಆ ಕ್ಷಣದಲ್ಲಿ ಕಣ್ಣಲ್ಲಿ ನೀರೋ ಒಂದು ದುಃಖನೋ ಒಂದು ರೀತಿ ಅನುಭವ ಆಗತ್ತೆ. ಆದ್ರೆ ಮೂವಿ ಮುಗಿದ ಮೇಲಿಂದ ನೀವು ಪುನಃ ಕುತ್ಕೊಂಡು ಗೊಳೋ ಅಂತಿರ್ತೀರಾ? ನಿಮ್ಗೆ ಅವಾಗ ಅರಿವಾಗತ್ತೆ ತಾನೆ, ಓ ಅದು ಮೂವಿ ಚೆನ್ನಾಗಿತ್ತೋ, ಅಥವಾ ಅದು ಎಷ್ಟು ಒಂಥರ ನನ್ನ ಹೃದಯದ ತಂತಿಯನ್ನೇ ಮೀಟ್ಬಿಡ್ತು ಆ ಮೂವಿ ಅಂತೆಲ್ಲ ಮಾತಾಡ್ತೀವಿ ನಾವು. ಆದ್ರೆ ಅಲ್ಲಿ ನಮ್ಗೆ ಒಂದು ಜ್ಞಾನದಲ್ಲಿ ಸ್ಥಿರತೆ ಇದೆ. ಏನು, ಆ ಮೂವಿನಲ್ಲಿ ಏನ್ ನಡೀತು ಅದು ನನಗ್ ನಡೀಲಿಲ್ಲ, ಅದು ಮೂವಿನಲ್ಲಿ ನಡೀತು ಅಂತ ನಮ್ಗೆ ಗೊತ್ತಿರುತ್ತೆ. ಅದೇ ತರ ಮೂವಿ ಸ್ವಾಮಿ ಈ ಮನಸ್ಸು ಅನ್ನೋ ಒಂದು ಚಲನಚಿತ್ರ ಗೃಹದಲ್ಲಿ ನಡೀತಾ ಇರೋದು. ಯಾವ ರೀತಿನಲ್ಲಿ ನಾವು ಆ ಚಲನಚಿತ್ರ ಗೃಹಕ್ಕೆ ಅಥವಾ ಮೂವಿ ಥಿಯೇಟರ್ಗೆ ಹೋಗ್ಬಿಟ್ಟು ನಾವು ಪಾತ್ರಗಳಲ್ಲಿ ಒಂದಾಗಿ ಆ ಕ್ಷಣದಲ್ಲಿ ಅಯ್ಯೋ ಅಬ್ಬಾ ಅಥವಾ ಅಹಹಾ ಉಹುಹು ಅಂತ ನಗಾಡ್ತೀವಿ, ಅದೆಲ್ಲ ಮಾಡ್ತೀವಿ ಅಲ್ವಾ? ಬೇರೆ ಬೇರೆ ರಸಗಳನ್ನ ಅನುಭವ ಮಾಡ್ಕೋತೀವಿ ಅಲ್ವಾ? ನವರಸಗಳು ಅಂತ ಹೇಳ್ತೀವಿ ಅಲ್ಲ ನಾಟಕದಲ್ಲಿ, ಆ ನವರಸಗಳನ್ನ ನಾವು ಅನುಭವ ಮಾಡ್ಕೋತೀವಿ ಅಲ್ವಾ? ಅದೇ ತರ ಪ್ರತಿ ಕ್ಷಣ ಈ ಒಂದು ನಾಟಕ ಗೃಹದಲ್ಲಿ ಬೇರೆ ಬೇರೆ ನಾಟಕ ನಡೀತಾ ಇದೆ. ನೀವು ನಾನು ಆ ನಾಟಕದಲ್ಲಿ ಭಾಗವಹಿಸ್ತಾ ಇದ್ದೀವಿ, ಆದ್ರೆ ನಿಮಗೇನೂ ಆಗ್ತಾ ಇಲ್ಲ. ಯಾವ ರೀತಿಯ ಮೂವಿ ಥಿಯೇಟರ್ನಲ್ಲಿ ಆ ಸ್ಕ್ರೀನ್ ಮೇಲ್ಗಡೆ ಏನಾದ್ರೂ ನಡೀಲಿ ಕರ್ಮ, ನಿಮ್ಗೇನಾದ್ರೂ ಆಯ್ತಾ? ನಿಮ್ಗೇನೂ ಆಗ್ಲಿಲ್ಲ. ಅದೇ ತರ ಈ ಸ್ಕ್ರೀನ್ನಲ್ಲಿ ಏನೇ ನಡೀಲಿ ನಿಮ್ಗೇನೂ ಆಗ್ತಾ ಇಲ್ಲ. ಈ ಬದಲಾವಣೆನೇ ಸಂಸಾರ. ಮುರ ಅಂತಂದ್ರೆ ಯಾರು? ನಮ್ಗೆ ಕಳೆದ ಶ್ಲೋಕದಲ್ಲಿ ತೋರಿಸಿದ್ರು. ಮುರ ನರಕಾಸುರನ ಒಂದು ದ್ವಾರಪಾಲಕ. ನರಕಾಸುರ, ನರಕದ ಅಸುರ. ನರಕ ಅಂತಂದ್ರೆ ಏನು? ನಾನು ನಂದು ಅಂತ ಎಲ್ಲಿ ನಾನ್ ಬೇರೆ ನೀನ್ ಬೇರೆ ಅನ್ನೋ ಒಂದು ಭಾವನೆ ಎಲ್ಲಿರುತ್ತೆ ಅದೇ ನರಕ. ಎಲ್ಲಿ ಆ ನರಕದ ದ್ವಾರಪಾಲಕ ಯಾರು? ನಮ್ಮ ಈ 5 ಇಂದ್ರಿಯಗಳು. ಮುರನ ತಲೆ ಎಷ್ಟು? 5. ನೋಡಿ, 5 ತಲೆಯ ಮುರ ನಮ್ಮ 5 ಇಂದ್ರಿಯಗಳ ತರ. ಈ ಮುರನ್ನ ಯಾರು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ? ಶ್ರೀಕೃಷ್ಣನ ಜ್ಞಾನ. ಅದೇ ಶ್ರೀಕೃಷ್ಣನ ಅನುಗ್ರಹ. ಏನು ಅನುಗ್ರಹ ಅಂತಂದ್ರೆ, ಈ ಒಂದು ಇಲ್ಲೇನೋ ನಡೀತಾ ಇರೋ ಚಲನಚಿತ್ರನೇ ನಿಜ ಅಂತ ಅನ್ಕೊಂಡು ನಾನು ಭ್ರಮೆನಲ್ಲಿದ್ದು ಅಳ್ತಾ ಇದ್ದೀನಲ್ಲ, ಈ ಭ್ರಮೆ ಸುಳ್ಳು. ಈ ಭ್ರಮೆ ಸುಳ್ಳು, ಇದು ಶಾಶ್ವತವಾದ ಸತ್ಯ ಅಲ್ಲ ಅನ್ನೋ ಒಂದು ಶುದ್ಧವಾದ ಜ್ಞಾನನೇ ಶ್ರೀಕೃಷ್ಣನ ಅನುಗ್ರಹ. ಕೇವಲ ಈ ಜ್ಞಾನದ ಸ್ಥಿರತೆಯಿಂದ ಮಾತ್ರ ನಾನು ಈ ಒಂದು ಬದಲಾವಣೆಯಿಂದ ಹೊರ ನಿಂತು ನನಗೀ ಬದಲಾವಣೆ ಆಗ್ತಾ ಇಲ್ಲ ಅನ್ನೋ ಒಂದು ಸ್ಥಿರತೆನಲ್ಲಿ ಇರಬಹುದು. ಇದನ್ನ ಶಂಕರಾಚಾರ್ಯರು ನಿಮಗೆ ನನಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಏನನ್ನ? ಈ ಜ್ಞಾನವನ್ನ ನೀವು ನಾನು ಗ್ರಹಣ ಮಾಡಬೇಕು. ಈ ಜ್ಞಾನದ ಗ್ರಹಣವೇ ಶ್ರೀಕೃಷ್ಣನ ಅನುಗ್ರಹ. ಈ ಜ್ಞಾನದ ಗ್ರಹಣದಿಂದ ಮಾತ್ರ ನನ್ನಲ್ಲಿ ಕವಿದಿರೋ ಈ ಒಂದು ಅಜ್ಞಾನದಿಂದ ನನಗೆ ಮುಕ್ತಿ ಆಗ್ಲಾ? ಧನ್ಯವಾದಗಳು ಸರ್. ಬಹಳ ಚೆನ್ನಾಗಿತ್ತು. ಆಗ್ಲಿ ಅಮ್ಮ. ಲಕ್ಷ್ಮಿ ಅಮ್ಮ, ತಮ್ಗೆ ಈಗ ಸ್ಪಷ್ಟತೆ ಬರ್ತಾ ಇದೆಯಾ ಅಮ್ಮ?
ಹೂನ್ರಿ ಅಂದ್ರ ಆ ದಿನಾ ಸಾಯ್ತೇವಿ ದಿನಾ ಹುಟ್ಟತೇವಿ ಅಂತಂದ್ ಹೇಳಿ ಹಂಗ ಅನಸ್ತ್ರಿ. ದೇಹ ಬದ್ಲಾಗ್ತೈತಿ ಆತ್ಮ ಯಾವಾಗೂ ಬದ್ಲಾಗಲ್ಲ ಅಂತಂದ್ ಹೇಳಿರಿ. ಆ ಬದಲಾಗದೇ ಇರೋ ಆತ್ಮನೇ ನೀವು, ನಿಮಗೆ ಹುಟ್ಟು ಸಾವು ಇಲ್ಲ. ಹೌನ್ರಿ. ಹುಟ್ಟು ಸಾವು ಇರೋದೆಲ್ಲ ಕೇವಲ ಈ ದೇಹಕ್ಕೆ. ನಿಮ್ಮ ವಿಚಾರಗಳು ನಿಮ್ಮ ದೇಹನೇ. ಹೌದ್ರಿ. ಯಾಕಂದ್ರೆ ಈ ದೇಹ ಬದಲಾಗ್ತಾ ಇದೆ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗ್ತಾ ಇದೆ? ವಿಚಾರದಿಂದ. ಸೊ ಮೂಲಭೂತವಾಗಿ ಬದಲಾವಣೆ ನಿಮ್ಗೆ ಎಲ್ಲಿ ಗೊತ್ತಾಗ್ತಾ ಇದೆ? ನಿಮ್ ಇಂದ್ರಿಯ ಕೆಲಸ ಮಾಡ್ತಿರ್ಬೋದು, ನಿಮ್ ಕಣ್ಣು ಮೂಗು ಕೆಲಸ ಮಾಡ್ತಿರ್ಬೋದು, ಆದ್ರೆ ನಿಮಗೆ ಗೊತ್ತಾಗ್ತಾ ಇರೋದೆಲ್ಲಿ? ಮನಸ್ಸು ಅನ್ನೋ ಜಾಗದಲ್ಲಿ. ಹೇಗೆ? ಏನೋ ಬದಲಾವಣೆಯಿಂದ ಅಲ್ವಾ? ಧ್ವನಿಯ ಬದಲಾವಣೆ ಇರ್ಬೋದು, ದೃಶ್ಯದ ಬದಲಾವಣೆ ಇರ್ಬೋದು, ವಾಸನೆಯ ಬದಲಾವಣೆ ಇರ್ಬೋದು, ಸ್ಪರ್ಶದ ಬದಲಾವಣೆ ಇರ್ಬೋದು, ರುಚಿಯ ಬದಲಾವಣೆ ಇರ್ಬೋದು. ಈ 5 ತಾನೇ ಬದಲಾವಣೆಗಳು. ಈ 5 ರೀತಿಯ ಬದಲಾವಣೆಯಿಂದ ನಿಮಗೆ ಗೊತ್ತಾಗ್ತಾ ಇದೆ. ಏನ್ ಗೊತ್ತಾಗ್ತಾ ಇದೆ? ಏನೋ ನಡೀತಾ ಇದೆ ಅಂತ. ಈ ಏನೋ ನಡೀತಾ ಇದೆ ಅಂತ ಯಾರು ಗೊತ್ತಾಗ್ತಾ ಇದೆ? ಆ ಗೊತ್ತಾಗ್ತಾ ಇರೋ ಯಾರೋ ಇದಾರಲ್ಲ, ಅವರೇ ನೀವು. ನಿಮಗೆ ಈ ಬದಲಾವಣೆ ಇಲ್ಲ. ನೀವೇ ಆತ್ಮ. ಆಗ್ಲಾ? ವಿಜಯ್ ಸರ್, ಹೇಳಿಮ್ಮ. ಇವಾಗ ಸಾವು ಬಂತು, ಹುಟ್ಟು ಸಾವು. ಸಾವು ಯಾರು ಮಾಡ್ತಾರೆ? ಯಮ ಮಾಡ್ತಾನೆ ಅಲ್ವಾ? ಮೃತ್ಯು ದೇವತೆಗೆ ನಾವು ಯಮ ಅಂತೀವಿ. ಓಕೆ, ಯಮ ಅಂದ್ರೆ ಅವನು ನಿಯಂತ್ರಕ ಅಂತ ಹೇಳ್ಬೋದಾ? ಯಮನ್ನ ಅವನು ನಿಯಂತ್ರಣ ಮಾಡ್ತಾನ ಅವನು? ಯಮ ಅಂದ್ರೆ ಮೂಲಭೂತವಾಗಿ ಈಗ ಈ ಬದಲಾವಣೆ ನಡೀತಾನೆ ಇದೆ. ಇದು ಜೀವನದ ಗುಣ ಅಮ್ಮ. ಇದು ಜೀವನದ ಒಂದು ಸಹಜವಾದ ಗುಣ. ಈ ಬದಲಾವಣೆ ನಡೆಯೋದು ಜೀವನದ ಗುಣ. ಓಕೆ, ಯಮ ಅದನ್ನ ಅಲ್ಲ, ಅವನು ಅದರ ನಿಯಂತ್ರಣ. ಇಲ್ಲಿ ಮಗು ಹುಟ್ಟಿತು, ಇದು ಹಿಂಗಾಯ್ತು, ಇದು ಇಲ್ಲಿ ಲಯ ಹೊಂದಿತು. ಇದು ಓಕೆ, ದಿಸ್ ಈಸ್ ಲಯ. ಇಲ್ಲಿ ಲಯ ಆಯ್ತು. ಇದು ಈ ರೂಪವಾಗಿ ಸೃಷ್ಟಿ ಆಯ್ತು. ಇದು ಪ್ರತಿ ಕ್ಷಣ ನಡೀತಾ ಇದೆ. ಅದೇ ಏನೋ ನೆನ್ನೆ ತನಕ ಹಿಂಗಿತ್ತು, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಹಿಂಗಾಯ್ತು ಅಂತಿಲ್ಲ. ಪ್ರತಿ ಕ್ಷಣ ಸತತವಾಗಿ ಬದಲಾವಣೆ ನಡೀತಾ ಇದೆ. ಅದೇ ಸೃಷ್ಟಿ ಆಗತ್ತೆ. ಇದು ಸೃಷ್ಟಿ ಆಯ್ತು. ಇಲ್ಲಿ ಲಯ ಹೊಂದಿತು. ಅಂದ್ರೆ ಸೃಷ್ಟಿ ಲಯ, ಸೃಷ್ಟಿ ಲಯ, ಸೃಷ್ಟಿ ಲಯ, ಇದೇ ಚಕ್ರ. ಇದು ಪ್ರತಿ ಕ್ಷಣ ನಡೀತಾ ಇದೆ. ಇವಾಗ ನೀವು ನಾನು ಮಾತಾಡ್ತಿರ್ಬೇಕಾದ್ರೂ ಈ ಕ್ಷಣದಲ್ಲಿ ಯಾವ್ದನ್ನ ಈ ದೇಹ ಅಂತ ಕರಿತಾ ಇದೀವಿ, ಈ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳು ಈ ಕ್ಷಣದಲ್ಲಿ ನಾಶವಾಗ್ತಾ ಇದಾವೆ. ಅದ್ರ ಜಾಗದಲ್ಲಿ ಕೋಟ್ಯಾಂತರ ಬೇರೆ ಬೇರೆ ಜೀವಕೋಶಗಳು ಬರ್ತಾ ಇದಾವೆ. ಈ ಬದಲಾವಣೆ ಸತತವಾಗಿ ನಡೀತಾ ಇದೆ. ಪ್ರತಿ ಕ್ಷಣ ಮೃತ್ಯು ಜನನ ಇವೆರಡು ಮಧ್ಯೆ ಇರುವಂತ ಒಂದು ಸಂತುಲನ. ಎಸ್, ಇವಾಗ ಎಲ್ರು ಮೃತ್ಯು ದೇವತೆ ಅಂತಂದ್ರೆ ಎಲ್ರಿಗೂ ಒಂಥರ ಭಯ ಆಗತ್ತಲ್ವಾ? ನಾವು ಅದೊಂದು ಸಾವು ಅನ್ನೋದೊಂದು ಭಯ ಅನ್ನೋ ತರದೇ ನೋಡ್ತೀವಿ. ಇವಾಗ ಭಯನ ಹೋಗ್ಲಾಡ್ಸ್ಕೋಬೇಕು ಅಂದ್ರೆ ಇದು ಹಿಂಗಾಗತ್ತೆ ಅಷ್ಟೇ. ಇದು ಚೇಂಜ್ ಆಗತ್ತೆ. ಸೊ ಸಾವುಗೇನು ಭಯ ಪಡ್ಬೇಕಾಗಿಲ್ಲ ನಾವು ಇವಾಗ. ಯಾಕಂದ್ರೆ ಸಾವು ಅನ್ನೋದು ಪ್ರತಿ ಕ್ಷಣ, ಸಾವು ಇಲ್ಲ. ನೀವು ನಾನು ನೋಡ್ತಾ ಇದ್ದೀವಿ. ಅದ್ರಲ್ಲೇನು ಬೇರೆ ಏನು ವ್ಯತ್ಯಾಸ ಇಲ್ಲ. ಈಗ
ಆ ಇಲ್ಲ. ಬಾಳೆಹಣ್ಣು ಬಂತು, ಬಾಳೆಹಣ್ಣು ಹ. ಗುಳುಮಾಯ್ತು, ಬಾಳೆಹಣ್ಣು ಹೋಯ್ತು ಹ್ಮ್ ಅಷ್ಟೇ. ಸೊ ಬಟ್ ನಾವೆಲ್ಲ ನೋಡಿ ಸತ್ತೋಗ್ಬಿಟ್ರೆ ಗೊಳೋ ಅಂತೀವಲ್ಲ, ಸರಿಯಾಗಿ ಗೊಳೋ ಅಂತೀವಿ ಅಲ್ವಾ? ಬಟ್ ಅದ್ ನಮ್ಗೆ ಯಾತಕ್ಕೆ ಅಂತಂದ್ರೆ ಅದು ಅದನ್ನೇ ಇಲ್ಲಿ ಹೋಗ್ಲಾಡ್ಸಪ್ಪ ಕೃಷ್ಣ, ನಿನ್ ಜ್ಞಾನ ಅಂತ ಕೇಳ್ತಾ ಇರೋದು. ಈ ಗೊಳೋ ಅನ್ನೋ ನನ್ನ ಒಂದು ಅಜ್ಞಾನನೇ ನಾನು ಬಿಡ್ಬೇಕಾಗಿರೋದು. ಯಾಕಂದ್ರೆ ಹುಟ್ಟು ಸಾವು ಪ್ರತಿಕ್ಷಣ ನಡೀತಾ ಇದೆ, ಅದು ಜೀವನದ ರೀತಿ, ಅದು ಜೀವನದ ಗುಣ. ಬೆಂಕಿ ಯಾವ ರೀತಿ ಸುಡುತ್ತೆ, ಗಾಳಿ ಯಾವ ರೀತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಚಲನೆ ಮಾಡುತ್ತೆ, ಅದೇ ರೀತಿ ಪ್ರತಿ ಕ್ಷಣ ಬದಲಾವಣೆ ಆಗತ್ತೆ. ಅದು ಈ ಜೀವನದ ರೀತಿ. ನಾವು ನೋಡಿ ಬೇಳೆನ ಹಾಕಿ ಬೇಯಿಸಿ ಅದು ಮೆತ್ತಗ್ ಮಾಡ್ಬಿಡ್ತೀವಿ, ಅದು ಅಲ್ಲಿಗೆ ಚೇಂಜ್ ಆಯ್ತು, ಬೇಳೆ ಹೋಯ್ತು, ಬೆಂತು. ಆದ್ರೆ ನಾವ್ ಇವಾಗ ಅದ್ರ ಬಗ್ಗೆ ಬೆಂದ ತಕ್ಷಣ ನಾವ್ ಅದ್ರಲ್ಲಿ ಇನ್ನೇನೋ ಮಾಡ್ಕೊಂಡು ಊಟ ಮಾಡ್ಬಿಡ್ತೀವಿ. ಇದು ಸ್ಥಿತಿ ಚೇಂಜ್ ಆಯ್ತು. ಇದು ಅಷ್ಟೇ, ಸ್ಥಿತಿ ಚೇಂಜ್ ಆಯ್ತು. ಆ ಸ್ಥಿತಿ ಚೇಂಜ್ ಆಗಿದ್ದಕ್ಕೆ ನಾವು ಏನೋ ಅನ್ಕೊಂಡು, ಬಟ್ ನಮ್ಗೆ ಇದನ್ನೆಲ್ಲ ಹೇಳ್ಕೊಡೋರು ಯಾರು ಇಲ್ವಲ್ಲ. ಇವಾಗ ಈ ನಾಲೆಜ್ ಬರೋಕ್ ಹೋಗಿ ನಮ್ಗೆ ದುಃಖ ಕಮ್ಮಿ ಆಗ್ಬಿಡುತ್ತೆ. ಇವಾಗ ದುಃಖ ಬರಲ್ಲ ಇವಾಗ. ಕರೆಕ್ಟ್ ಅಲ್ವಾ? ದುಃಖದಿಂದ ಹೊರಗಡೆ ಬರ್ತಾ ಇದೀವಲ್ವಾ? ಸೊ ಯಾವಾಗ ಅರಿವು ಬರ್ತಾ 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 ಹೋಗುತ್ತೆ, ಅರಿವೇ ಗುರು. ಅಂದ್ರೆ ಗುರು ಸಾಕ್ಷಾತ್ ನೋಡ್ಬೇಕಾಗಿಲ್ಲ, ನಮ್ಮೊಳಗೆ ಗುರು ಇದ್ದಾನೆ. ಆ ಗುರು ನಮ್ಮ ಅಂಧಕಾರನ ಕಳೀತಾ ಇದ್ದಾನೆ. ಗುರು ಅಷ್ಟೇ ಅಲ್ವಾ? ಕರೆಕ್ಟ್ ಅಮ್ಮ. ಯಾಕೆ ನಾನು ನಿನ್ ಕೇಳ್ತಾ ಗುರು ಇದ್ದೀನಿ ಅಂದ್ರೆ, ಗುರು ನನ್ನಲ್ಲೇ ಇರ್ಬೇಕಾದ್ರೆ ನಾನ್ ಯಾತಕ್ ಗೋಳಾಡ್ಬೇಕು? ಹೌದು, ಅದನ್ನ ತಿಳಿಸಿ ಹೇಳೋಕು ಯಾರು ಒಬ್ರು ಬೇಕೇ ಬೇಕಲ್ವಾ? ಪರಮಾತ್ಮ ಬೇಕೇ ಬೇಕಲ್ವಾ? ಅದಿರ್ಲಿ. ಈಗ ಅದು ತಿಳಿದ ಮೇಲಿಂದ ನಾನು ಆ ಸ್ಥಿರತೆನಲ್ಲಿ ಇರ್ಬೇಕು. ಎಸ್ ಎಸ್, ಖಂಡಿತ. ಇದನ್ನೇ ಮನನ ಹೇಳೋದು. ಇವಾಗ ಶ್ರವಣ ಆಯ್ತು, ಮನನ ಅದು ಒಳಗೆ ಇಳಿಬೇಕು, ನಿಧಿ ಧ್ಯಾಸ ಆಗ್ಬೇಕು. ಅವಾಗ ನಮ್ಗೆ ಸಾವು ಅನ್ನೋ ಭಯ ಓಡೋಗ್ಬಿಡತ್ತೆ, ಮುಗೀತು. ಅಲ್ಲಿ ಒಂದ್ ಸ್ಟೆಪ್ ಅಹೆಡ್. ಇಲ್ಲಿ ಹೋದ್ರೆ ಇದು ಸತ್ತೋಯ್ತಾ, ಇವಾಗ ಒಂದ್ ಮಗು ಸತ್ತೋಯ್ತು ಅಂತ ಹೇಳಿದ್ರೆ ತುಂಬಾ ನೋವಾಗತ್ತೆ. ಈ ಮಗು ಈ ತರ ಆಯ್ತು ಅಂತ ಹೇಳಿದ್ರೆ ನೋವು ಆಗಲ್ಲ ನೋಡಿ, ಹೇಳೋ ರೀತಿನಲ್ಲಿ. ಮತ್ ಸತ್ತೋಯ್ತು ಅಂತ ಯಾರು ಹೇಳಿದ್ರೆ ನೋವು ಆಗತ್ತೆ. ಅದೇ ಇವಾಗ ನಾವು ಬಾಳೆಹಣ್ಣು ಸತ್ತೋಯ್ತು ಅಂತ ಹೇಳ್ಬೋದು, ಅಥವಾ ಬಾಳೆಹಣ್ಣಿಗೆ ಮುಕ್ತಿ ಸಿಕ್ತು ಅಂತ ಹೇಳ್ಬೋದು, ಅಥವಾ ಬಾಳೆಹಣ್ಣನ್ನ ನಾನು ಗುಳುಂ ಮಾಡಿದೆ ಅಂತ ಹೇಳ್ಬೋದು, ಬಾಳೆಹಣ್ಣು ಶಿವನ್ ಪಾದ ಸೇರ್ತು ಅಂತ ಹೇಳ್ಬೋದು. ಯಾವ ರೀತಿ ಹೇಳ್ತೀರಾ ಅದು ನಿಮ್ ಮೇಲೆ, ಯಾವ ರೀತಿ ಹೇಳ್ತೀರಾ ಅದ್ರ ಮೇಲ್ಗಡೆ ನಿಮ್ ಮನಸ್ಸಿನಲ್ಲಿ ಏನ್ ಬದಲಾವಣೆ ಆಗುತ್ತೆ ಅದು ನಿಮ್ ಮೇಲೆ. ಬಾಳೆಹಣ್ಣು ನಾವು ತಿಂದ್ವಲ್ವಾ, ತಿಂದು ಅದು ಶಕ್ತಿ ರೂಪವಾಗಿ ಕನ್ವರ್ಟ್ ಆಯ್ತು ಅಂತ ಹೇಳ್ಬೋದು. ಅದು ಶಕ್ತಿ ಆಯ್ತು. ಅದು ಒಬ್ಬ ವಿಜ್ಞಾನಿ ರೂಪದಲ್ಲಿ ಹೇಳ್ಬೇಕು ಅಂತಂದ್ರೆ ಆ ಬಾಳೆಹಣ್ಣಿಗೆ ಮರಣ ಅನ್ನೋದು ಇಲ್ವೇ ಇಲ್ಲ. ಯಾಕೆ? ಬಾಳೆಹಣ್ಣು ಮೂಲತಃ ಶಕ್ತಿ. ಶಕ್ತಿಗೆ ಜನ್ಮ ಇಲ್ಲ, ಶಕ್ತಿಗೆ ಮರಣ ಇಲ್ಲ. ಸೊ ನೀವು ಅದೇನೆ. ನಾವೊಂದು ಗುರಿ ಅಂತೀವಿ, ಅದನ್ನ ಸೇರ್ಬೇಕು ಅಂತೀವಿ, ಏನೇನೋ ಅನ್ಕೊಂತೀವಿ. ಒಂದ್ ರೀತಿ ಗುರಿ ಇಲ್ಲದ ಗುರಿ ಇದು. ಗುರಿ ಇದೆ ಅಂತ ನಡಿಯಕ್ ಹೋಗ್ಬೇಕು. ನಡಿಯಕ್ ಹೋದಾಗ ಅಲ್ಲಿ ಈ ರೀತಿ ವಿಚಾರ ಮಂಥನದಿಂದ ಯಾವ ಗುರಿ, ಯಾರು ಹೋಗ್ತಾ ಇರೋದು ಅನ್ನೋ ಒಂದು ಪ್ರಶ್ನೆ ಮೂಲಭೂತವಾಗಿ ಯಾವಾಗ ಕಾಡುತ್ತೆ, ಆವಾಗ ಅಲ್ಲಿಗೆ ಮುಗಿಯುತ್ತೆ. ಈ ಚಿತ್ರ ನೋಡಿ ನನಗೇನ್ ಅನ್ನಿಸ್ತು ಅಂದ್ರೆ, ಭಯದ ನಿವಾರಣೆ ಆಯ್ತು. ಮೃತ್ಯುವಿನ ಭಯನೇ ಇಲ್ಲ ಇವಾಗ. ಯಾವಾಗ್ಲಾರು ಬರ್ಲಿ ಯಮ, ಪರವಾಗಿಲ್ಲ. ಯಾವಾಗ್ಲಾರು ಬರಲ್ಲ, ಪ್ರತಿ ಕ್ಷಣ ನಮ್ ಜೊತೆನೆ ಇದ್ದಾರೆ. ಯಾರು? ಕ್ಷಣ ಇದ್ದಾರೆ ಯಮ. ಯಮ ಈಗ ಯಮ ಈಸ್ ನಿಯಮನೋ? ಯಮ ಈಸ್ ನಿಯಮನೋ? ಯಮ ಇಸ್ ನಾಟ್ ನಿಯಮ. ಯಮ ಇಸ್ ಮಾಯಾ. ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಇದೆಯಲ್ಲ, ಅದೇ ಯಮ. ಅದು ಪ್ರತಿ ಕ್ಷಣ ಇದ್ದಾರೆ.
ಅದಕ್ಕೇನೆ ನಮ್ಮ ಶಂಕರಾಚಾರ್ಯ ಅವರ ಒಂದು ಮೂವಿ ಆಯ್ತು GV ಅಯ್ಯರ್ ಅವ್ರದ್ದು. ಅಲ್ಲಿ ಒಂದು ಅದ್ಭುತವಾಗಿರೋ ಒಂದು ಸನ್ನಿವೇಶ ತೋರಿಸ್ತಾರೆ. ಅವರು ಸಣ್ಣ ಹುಡುಗ ಆಗಿದ್ದಾಗ ಶಂಕರಾಚಾರ್ಯರ ತಂದೆ ಹೇಳ್ತಾರೆ, ಅಯ್ಯ ಶಂಕರ, ನೀನು ಇಬ್ರತ್ರ ಯಾವಾಗ್ಲೂ ಸ್ನೇಹವನ್ನ ಮಾಡ್ಕೋ, ಅದು ನಿನ್ನ ಜೀವನ ಪರ್ಯಂತ ಇರಬೇಕು. ಯಾರು ಇಬ್ರು? ಮೊಟ್ಟ ಮೊದಲನೆಯವರು, ಇವ್ರ ಹೆಸರು ಮೃತ್ಯು ಅಂತ, ನಿನ್ನ ಸ್ನೇಹಿತ. ಇವ್ರು ನಿನ್ ಬೆನ್ನು ಬಿಟ್ಟು ಯಾವತ್ತೂ ಮರೆಯಾಗಲ್ಲ, ಇವ್ರನ್ನ ನೀನು ಸ್ನೇಹಿತ ಮಾಡ್ಕೋ. ಎರಡನೇವ್ರು ಯಾರು? ಇವ್ರ ಹೆಸರು ಪ್ರಜ್ಞಾ, ಸ್ನೇಹ ಮಾಡ್ಕೋ. ಆಗ ಇವರಿಬ್ರು ಸ್ನೇಹದಿಂದ ನೀನು ಸದಾ ಮುಕ್ತನಾಗಿರ್ತೀಯ. ಕರೆಕ್ಟ್. ಇಲ್ಲಿ ಸಾವಿಲ್ವಲ್ಲ, ಇದು ಬರೀ ಚೇಂಜಸ್ ಅಷ್ಟೇ. ಹೌದು. ಆ ಪ್ರಜ್ಞೆ ಯಾವಾಗಿರುತ್ತೆ ಆವಾಗ ಮೃತ್ಯುನ ನಾನು ಒಳ್ಳೆ ತರ ನೋಡ್ತೀನಿ. ಯಾಕಂದ್ರೆ ಮೃತ್ಯು ನೋಡಿ, ಉದಾಹರಣೆಗೆ ನಿನ್ನೆ ಯಾರೋ ನನ್ನನ್ನ ಬೈತಾ ಇದ್ರು ಅಂತ ಅನ್ಕೊಳ್ಳೋಣ. ಬೈಯದೇನೆ ನಡೀತಾ ಇದ್ರೆ ಚೆನ್ನಾಗಿರುತ್ತೆ ಜೀವನ? ಇಲ್ಲ. ಆ ಬೈಸ್ಕೊಳ್ಳೋದು ಆ ಒಂದು ಕ್ಷಣಕ್ಕೆ ಮೃತ್ಯು ಆದಾಗ ನಾನು ಮುಂದಿನ ಕ್ಷಣಕ್ಕೆ ಹೋಗ್ಬೋದು. ಮೃತ್ಯು ಒಂದ್ ರೀತಿನಲ್ಲಿ ನಮಗೆ ಮುಕ್ತಿಯನ್ನ ತಂದ್ಕೊಡುತ್ತೆ. ಸೊ ಹಾಗಾಗಿ ಮೃತ್ಯು ಎಲ್ಲರಿಗಿಂತ ಉತ್ತಮ ಸ್ನೇಹಿತ. ಕರೆಕ್ಟ್. ಸೋ ನೈಸ್. ಇವತ್ತು ಅದಕ್ಕೆ ಭಗವಂತ ನನ್ನ ಇಲ್ಲಿ ಕರ್ಕೊಂಬಂದ್ ಕೂಡಿಸ್ದ, ಕೇಳ್ಬಾ ಅಂತ. His way is so different, really. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯು ಅಂದ್ರೆ ಅಮೃತ. ಕರೆಕ್ಟ್. ಎರಡು ಒಂಥರ ಬೇರೆ ಬೇರೆ ಸೈಡ್ಗಳಷ್ಟೇನೆ. ಈ ಸೈಡಿಂದ ನೋಡಿದಾಗ ಅದು ಮೃತ್ಯು ಅಂತ ಅನ್ಸುತ್ತೆ, ಈ ಸೈಡಿಂದ ನೋಡಿದಾಗ ಓ ಮೃತ್ಯು ಇಲ್ಲ. ಎಲ್ಲ ನಾನು ಯಾವ ಕಡೆಯಿಂದ ನೋಡ್ತೀನಿ ಆ ಕಡೆಯಿಂದ ಕಾಣಿಸುತ್ತೆ. ಈ ಪ್ರಪಂಚದಲ್ಲಿ ಎಲ್ಲಾರು ಹೆದರ್ಕೊಳ್ಳೋದು ಯಾವಕ್ ಹೆದರ್ಕೋತಾಳೆ ರೀ? ಇದಕ್ಕೇನೆ ಹೆದರೋದು. ನಾವ್ ಎಲ್ಲಿ ಏನು ಕಳ್ಕೊಂಡ್ಬಿಡ್ತೀವೋ ಅನ್ನೋದ್ರಲ್ಲೇ ಇರ್ತೀವಿ ಅಲ್ವಾ? ಕರೆಕ್ಟ್ ಅಲ್ವಾ? ಎವ್ರಿ ಮೊಮೆಂಟ್ ಯಾವಾಗ ಯಮಪಾಶ ಹಾಕ್ತಾನೋ, ಯಾರನ್ನ ಎಳ್ಕೊಂಡು ಹೋಗ್ತಾನೋ ಅನ್ನೋ ಭಯದಲ್ಲಿ ಇರ್ತೀವಿ. ಈ ಥಾಟ್ ಯಾವಾಗ ಬರುತ್ತೆ ಅವಾಗ ಭಯ ಹೊಟ್ಟೋಗತ್ತೆ ಥಾಟ್. ಬಟ್ ಇದನ್ನ ನಾವ್ ಯಾರಿಗಾರ ಲೋಕಾರೂಢಿನಲ್ಲಿರೋರು ಹೇಳಾರೆ ಇವಳು ತಲೆ ಕೆಟ್ಟಿದೆ ಅಂತ ನಮ್ಗೆ ಬೈತಾರೆ ಅಷ್ಟೇ. ಅವರು ಖಂಡಿತ ಬೈತಾರೆ. ಕರೆಕ್ಟ್. ಅದಕ್ಕೆ ಅದನ್ನ ಎಲ್ಲಾ ಕಡೆ ಹೇಳಕ್ ಹೋಗ್ಬಾರ್ದು. ಬಟ್ ಇಟ್ ಈಸ್ ಟ್ರೂ, 100% ಟ್ರೂ. ದಿಸ್ ಈಸ್ ಸರ್. ಇದು ಯಾಮ ಅಂತ ಅಂದ್ರೆ ಕಾಲ ಅಂತ ನಾವ್ ಅರ್ಥ ಮಾಡ್ಕೊಳ್ತೀವಿ. ಕಾಲ ಅಂತಂದ್ರೆ ಮೃತ್ಯು ಅಂತಾನು ಹೇಳ್ತೀವಿ. ಹೌದು, ಕರೆಕ್ಟ್. ನೋಡಿ, ಕಾಲ ಅನ್ನೋದು ಎಲ್ಲಿದೆ? ಕಾಲ ಎಲ್ಲಿದೆ? ಎಲ್ಲಿದೆ ಕಾಲ? ಸಿಚುವೇಶನ್ ಮಧ್ಯದಲ್ಲಿ ಕಾಲ ಇದೆ. ಅಲ್ಲ, ಎಲ್ಲಿದೆ ಕಾಲ? ಅದೇ ಎರಡು ಘಟನೆ. ಅದು ಕಾಲ ಎರಡು ಘಟನೆಗಳಲ್ಲಿ ಇರುತ್ತೆ. ಅದು ಒಂದ್ ಕಡೆ ನಿಂತ್ಕೊಳ್ಳಲ್ಲ, ಅದು ಹೋಗ್ತಾ ಇರುತ್ತೆ ಕಾಲ. ಅಲ್ಲಮ್ಮ, ಏನ್ ಹೋಗ್ತಾ ಇದೆ ಅಮ್ಮ? ಏನ್ ಹೋಗ್ತಾ ಇದೆ ಪದ್ಮ ಅಮ್ಮ? ಎಲ್ಲ ಬದಲಾವಣೆಗಳಷ್ಟೇ. ಅದೇ ಎಲ್ಲಿ ಹೋಗ್ತಾ ಇದೆ? ಏನು ಸ್ಥಿರವಾಗಿರೋದು ಆತ್ಮನೇ. ಆದ್ರೆ ಈ ಪ್ರಪಂಚದಲ್ಲಿ ನಾವು ಏನು ನೋಡ್ತಾ ಇದೀವಿ, ದಯವಿಟ್ಟು ನನ್ನ ಪ್ರಶ್ನೆಯನ್ನ ಸ್ವಲ್ಪ ಗಮನ ಕೊಡಿ. ಏನು ಬದಲಾವಣೆ ಆಗ್ತಾ ಇದೆ ಮತ್ತೆ ಎಲ್ಲಿ ಬದಲಾವಣೆ ಆಗ್ತಾ ಇದೆ? ಎಲ್ಲ ನನ್ನ ಮನಸ್ಸಿನಲ್ಲೇ ಆಗ್ತಾ ಇರೋದು. ಹೌದಲ್ವಾ? ಎಲ್ಲಿ? ನನ್ನ ಮನಸ್ಸಿನಲ್ಲಿ. ಏನು ಬದಲಾವಣೆ ಆಗ್ತಾ ಇರೋದು? ನನ್ನ ವಿಚಾರಗಳು. ಒಂದ್ ವಿಚಾರ ಬಂತು, ಆಮೇಲೆ ಇನ್ನೊಂದು ವಿಚಾರ ಬಂತು. ಇವೆರಡನ್ನೂ ನಾನು ಯಾವಾಗ ನನ್ನ ನೆನಪಿನ ಮೂಲಕ ನೋಡಿದೆ ಆವಾಗ ನನಗೆ ಕಾಲ ಅಂತ ಅನ್ನಿಸ್ತು. ಆದ್ರೆ ಈ ವಿಚಾರ ಬಂತು, ಆಮೇಲೆ ಇನ್ನೊಂದು ವಿಚಾರ ಬಂತು,
ಇನ್ನೊಂದು ವಿಚಾರ ಬಂತು, ಇನ್ನೊಂದು ವಿಚಾರ ಬಂತು. ನಾನ್ ನೋಡ್ತಾನೆ ಇದ್ದೀನಿ ಅಲ್ವಾ, ನನಗೆ ಕಾಲ ಇದೆಯಾ? ಅದೇ ಕಾಲಾತೀತ. ಹಾ, ಸೊ ನೀವು ಕಾಲಾತೀತ. ಕಾಲ ಅಂತಂದ್ರೆ ಯಾವಾಗ ನಾನು ಈ ವಿಚಾರ ನಾನು, ಈ ವಿಚಾರ ನಾನು, ಅಯ್ಯೋ ನನಗೆ ಈ ಬದಲಾವಣೆ ಆಯ್ತು ಅಂತ ಯಾವಾಗ ನಾನು ಈ ವಿಚಾರಗಳಿಗೆ ನಾನ್ ಸಿಗಾಕೋತೀನಿ, ಆಗ ನಾನು ಮೃತ್ಯುವಿನ ಪಾಶಕ್ಕೆ ಬಂದಿಯಾದೆ. ಆಗ ಸಂಸಾರ ಚಕ್ರದಲ್ಲಿ ಸಿಕ್ಕೊಂಡೆ. ಯಾಕೆ? ಇದು ಸದಾ ಬದಲಾಗ್ತಾ ಇದೆ. ಇದು ಸದಾ ಬದಲಾಗ್ತಾ ಇದೆ. ಈ ವಿಚಾರ ಬರುತ್ತೆ, ಈ ವಿಚಾರ ಬರುತ್ತೆ, ಈ ವಿಚಾರ ಬರುತ್ತೆ, ಈ ವಿಚಾರ ಬರುತ್ತೆ, ಬರ್ತಾನೆ ಇರುತ್ತೆ. ಇದು ಚಕ್ರ. ಚಕ್ರ ಯಾಕೆ? ಇವತ್ ರಾತ್ರಿ ಮಲ್ಕೊಂಡಾಗ ಎಲ್ಲ ಆರಾಮ್ ಅನ್ಸುತ್ತೆ, ಬೆಳಗ್ಗೆ ಎದ್ದಾಗ ಪುನಃ ಶುರುವಾಗತ್ತೆ. ಇದೊಂಥರ ನಮ್ಮ ಈ ಜಿಮ್ಗಳಲ್ಲಿ ಎಲ್ರೂ ಹೋಗ್ತಾರೆ ಓಡಕ್ಕೆ, ಒಂದೇನೋ ರನ್ನಿಂಗ್ ಮೆಷಿನ್ ಅಂತ, ಟ್ರೆಡ್ ಮಿಲ್ ಅಂತ, ಅಲ್ಲೇ ನಿಂತಿರುತ್ತೆ, ಓಡ್ತಾನೇ ಇರ್ತಾರೆ, ಎಲ್ಲೂ ಹೋಗಲ್ಲ ಅದು, ಆದ್ರೆ ಅಲ್ಲೇ ಓಡ್ತಾ ಇರ್ತಾರೆ. ಇದು ಅದೇ ತರ, ಅಲ್ಲೇ ತಿರುಗ್ತಾನೇ ಇರುತ್ತೆ, ನೀವೆಲ್ಲೂ ಹೋಗ್ತಾ ಇಲ್ಲ, ಏನೋ ತಿರುಗ್ತಾನೇ ಇರುತ್ತೆ. ಮತ್ ಯಾಕೆ ಹೇಳೋದು ಕಾಲ ಬರ್ಬೇಕು, ಕಾಲ ಕೂಡ್ ಬಂದಾಗ್ಲೇನೆ ನಿಮಗ್ ಜ್ಞಾನ ಬರೋದು ಅಂತ ಯಾಕೆ ಹೇಳ್ತೀರಾ ಆ ಮಾತು? ನಾವು ಎರಡು ಸಂಬಂಧ ಇಲ್ದಿರೋ ವಿಚಾರಗಳನ್ನ ಇಲ್ಲಿ ಅಂಟಾಕದ್ ಬೇಡ, ಅದು ಬೇರೆ ವಿಷಯ, ಅದು ಬೇರೆ ವಿಷಯ. ಕಾಲ ಕೂಡ್ ಬಂದಾಗ್ಲೇ ಕೆಲ್ಸ ಆಗೋದು ಅಂತ ಹೇಳ್ತೀವಲ್ವಾ, ಅದೇ ಯಾವ ರೀತಿ ಅಂತಂದ್ರೆ ಅದು ನಿಮ್ಮ ಮೇಲೆ ನಿರ್ಭರವಾಗಿದೆ. ನೀವ್ ಯಾವಾಗ ನಾನು ಇದನ್ನ ಕಲಿಬೇಕು, ಇದ್ರ ಸ್ಥಿರವಾಗ್ಬೇಕು ಅಂತ ನೀವು ತೀರ್ಮಾನ ತಗೋತೀರಾ, ಅವಾಗ ನಿಮ್ ಕಾಲ ಬಂತು. ಯಾವಾಗ ನೀವು ಇನ್ನೊಂದ್ ದಿವಸ ನೋಡೋಣ ಅಂತ ಬಿಟ್ರಿ, ಅವಾಗ ಕಾಲ ಇಲ್ಲ, ಅಷ್ಟೇನೆ. ನಾವು ಪೋಸ್ಟ್ಪೋನ್ ಮಾಡೋ ಜಾತಿ ಅಲ್ಲ ರೀ. ಹಾಗಾದ್ರೆ ನಿಮಗೂ ಕಾಲಕ್ಕೂ ಏನು ಸಂಬಂಧ ಇಲ್ಲ ಬಿಡಿ. ಹಾಗಾದ್ರೆ ನಾವು ಸೋಮಾರಿಗಳಲ್ಲ. ಸೋಮಾರಿ ಇವತ್ತಲ್ಲ ನಾಳೆ ಮಾಡೋಣ, ನಾಡಿದ್ ಮಾಡೋಣ ಅಲ್ಲ. ಈ ಕ್ಷಣ ಥಾಟ್ ಬಂತ, ನಾನು ಅಲ್ಲಿ ಕೂತ್ ಬಿಡ್ತೀನಿ. ನಂದು ಆ ಕ್ಯಾರೆಕ್ಟರ್ ನಂದು ಅಷ್ಟೇ. ಈಗ ಆಗ್ಬೇಕಂದ್ರೆ ಆಗ್ಬೇಕಷ್ಟೇ, ದಟ್ಸ್ ಆಲ್. ಆಗ್ಲಿ. ಪದ್ಮಮ್ಮ, ನಮ್ಗೆ ಸ್ಪಷ್ಟತೆ ಬಂತ ಅಮ್ಮ? ಸರ್, ಇನ್ಯಾರು? ಸವಿತಾ ಅಕ್ಕ ಆ ಮೆಸೇಜ್ ಹಾಕಿದ್ರಲ್ಲ, ನಾನು ಮುಕ್ತಿಯನ್ನು ಹೇಗೆ ಪಡೆಯಲಿ, ನಿಮ್ಮನ್ನು ಬಂಧಿಸಿದ್ದಾರೆಂದು ಕಂಡುಹಿಡಿಯಿರಿ ಎಂದು ಗುರುಗಳು ಹೇಳಿದ್ರು. ಆದ್ರೆ ಶಿಷ್ಯನು 1 ವಾರದ ನಂತರ ಹಿಂತಿರುಗಿ ನನ್ನನ್ನು ಯಾರೂ ಬಂಧಿಸಿಲ್ಲ ಎಂದು ಹೇಳಿದನು. ಹಾಗಾದ್ರೆ ನಿಮಗೆ ಮುಕ್ತಿಯನ್ನು ಏಕೆ ಕೇಳಬೇಕು? ಆ ಜ್ಞಾನೋದಯದ ಕ್ಷಣದಲ್ಲಿ ಹಠಾತ್ತನೆ ಶಿಷ್ಯ ಮುಕ್ತನಾದ. ಇದ್ ಮೆಸೇಜ್ ನೀವು ಗ್ರೂಪ್ ಅಲ್ಲಿ ಹಾಕಿದ್ರಿ. ಅದಕ್ಕೆ ಹೌದು, ಒಳ್ಳೆ ಸುಂದರವಾಗಿರೋ, ಅದ್ಭುತವಾಗಿರೋ ಒಂದು ಸಣ್ಣ ಕಥೆ ಅದು. ಆಮೇಲೆ ಕೃಷ್ಣ ಜನ್ಮಾಷ್ಟಮಿದು ಹಾಕಿದ್ದು, ಎಲ್ಲರಿಗೂ ಜನ್ಮದಿನದ ಶುಭಾಶಯಗಳು ಅಂತ. ಯಾವ ರೀತಿ ಜನ್ಮ? ಈ ಜ್ಞಾನದ ಜನ್ಮ ಆಗ್ಬೇಕು. ಆಗ್ಲಿ. ಇದು ತುಂಬಾನೇ ಚೆನ್ನಾಗಿದೆ. ನಿಮಗೆ ಜನ್ಮದಿನದ ಶುಭಾಶಯಗಳು. ಜನ್ಮವಿಲ್ಲದ ಜನ್ಮ, ಮರಣವಿಲ್ಲದ ಜನ್ಮ, ದೈವಿಕ ಜ್ಞಾನ ಮತ್ತು ಎಂದೆಂದಿಗೂ ಪ್ರೀತಿಸುವ ಮತ್ತು ಬದುಕುವ ಅವಕಾಶ. ಥ್ಯಾಂಕ್ ಯು ಸೊ ಮಚ್. ನಿಲ್ಸನ ಪದ್ಮಮ್ಮ? ಸರ್, ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.